ಏ ಆಕಾಶ, ತೊಳೆದಿದ್ದು ಬಟ್ಟೆ ಇಟ್ಟಿನಿ ನೋಡ್ಕೊ. ಅಕ್ಕ, ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ಮಾತಾಡ್ಬೇಕು? ಜಲ್ದಿ ಹೇಳು, ಕೆಲಸ ಬಾಳ ಅದಾವ. ನಿಂದ ಬರೀ ನಿನ್ ಕೆಲ್ಸನೇ ಆಗೋಯ್ತು. ನನ್ ಬಗ್ಗೆ ಏನು ಯೋಚನೆ ಮಾಡ್ಬೇಡ ನೀ. ಇನ್ನು ಏನ್ ಯೋಚನೆ ಮಾಡ್ಬೇಕ್ ನಾನು? ಏನಿಲ್ಲ, ನಾ ದುಬೈಗೆ ಹೋಗ್ತೀನಿ. ಹೋಗು, ನಾ ಏನ್ ಬ್ಯಾಡ ಅಂದೇನ? ಅಲ್ಲೇನಾರ ಕೆಲ್ಸ ಮಾಡಕ್ ಹೊಂಟಿಯೇನ? ಆಹಾ, ಓದೋದ್ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೇನಕ್ಕ? ನಾ ಅಲ್ಲೇ ಓದಕ್ ಹೊಂಟೀನಿ. ಯಾಕ? ಇಲ್ಲಿ ಓದಿದ್ರೆ ತಲ್ಯಾಕ್ ಹೋಗಂಗಿಲ್ಲನ? ಅಲ್ಲೇ ಹೋಗಿ ಓದ್ಬೇಕಣ? ಅಕ್ಕ, ದುಬೈಯಾಗ ಓದಿದ್ರ ಚಲೋ ಕಂಪ್ನಿ ಕೆಲ್ಸ ಸಿಗ್ತದಂತ, ಪಗಾರ ಜಾಸ್ತಿ ಕೊಡ್ತಾರಂತ. ಹೌದಾ? ಹಂಗಾದ್ರ ಹೋಗ್. ಏನ್ ಹೋಗಂದ್ರ ಅಡ್ಮಿಷನ್ ರೊಕ್ಕ ಹೆಂಗ್ ಕೊಡ್ತಾನ? ಎಷ್ಟ್ ಆಗ್ಬೋದು? ಒಂದು 25,000? ಇಲ್ಲಕ್ಕ, ಅದಕ್ಕೆ ಇನ್ನೊಂದ್ 2 ಎಕ್ಸ್ಟ್ರಾ ಜೀರೋ ಆಡ್ ಮಾಡು. ಬರೀ 25 ಲಕ್ಷ ಅಷ್ಟೇ. 25 ಲಕ್ಷನಾ? ಈ ಜನ್ಮದಾಗಲ್ಲ, ಇನ್ನು 7 ಜನ್ಮದಾಗಾದ್ರೂ ನೀ ದುಬೈಗೆ ಹೋಗಿ ಓದಾಕ್ ಆಗಂಗಿಲ್ಲ ಬಿಡು. 25 ಲಕ್ಷ ಅಂದ್ರೇನು ಸಾಮಾನ್ಯ ತಿಳ್ಕೊಂಡಿ? ಅಕ್ಕ, ಅಲ್ಲಿ ಓದಿದ್ರ ಒಂದೇ ವರ್ಷದೊಳಗ ವಾಪಸ್ ದುಡಿಬೋದಕ್ಕ. ಒಂದ್ ವರ್ಷದಾಗ ದುಡಿಬಹುದು ಖರೆ, ಆದ್ರೆ ಈಗ 25 ಲಕ್ಷ ಕೊಡೋರ್ ಯಾರ? ಇನ್ಯಾರಕ್ಕ, ಮಾಮನೆ ಕೊಡ್ತಾರ. ಅವ್ರ 25 ಲಕ್ಷ ಕೊಡಂಗಿಲ್ಲ, ತಗದ್ಯಾಡ್ ಬಿಡ್ತಾರ. ನೋಡಕ್ಕ, ದುಬೈಗೆ ನನ್ನ ಫ್ರೆಂಡ್ ಹೊಂಟಾನ, ನಾನು ಹೊಂಟೀನಿ. ದುಬೈಗೆ ಹೋಗೋದು 1 ವರ್ಷ ಓದೋದು, ಆಮೇಲೆ ಕೆಲಸ ಮಾಡೋದು. ನೀವ್ ಈಗ ಕೊಡು 25 ಲಕ್ಷ, ನಾ ಒಂದೇ ವರ್ಷದೊಳಗೆ ವಾಪಸ್ ಕೊಡ್ತೀನಿ. ನಾ ಇಲ್ಲಿ ಎತ್ಕೊಂಡು ಓಡ್ ಹೋಗಂಗಿಲ್ಲ. ಈ ಕೆಲಸ ಆಗಂಗಿಲ್ಲ ಬಿಡು. ನೀನೇ ಹಿಂಗಂದ್ರ ಹೆಂಗಕ್ಕ? ನೀ ಮನಸ್ ಮಾಡಿದ್ರ ಮಾಮರ್ ಹಿಂಗ್ ಕೊಡ್ತಾರ. ಹಿಂಗಲ್ಲ, ಹಿಂಗ ಕೊಡ್ತಾರ. ಆಗಂಗಿಲ್ಲಪ್ಪ ನನ್ ಕೈಯಿಂದ. ಸರಿ ಬಿಡಕ್ಕ, ಇನ್ ಮೇಲೆ ನಾ ಹೇಳಂಗಿಲ್ಲ. ಈಗ 25 ಲಕ್ಷ ರೂಪಾಯಿ ಕೊಡೋ ಜವಾಬ್ದಾರಿ ನಿಂದು. ನೀ ಕೊಟ್ಟಿಲ್ಲ ಅನ್ಕೋ, ದುಬೈಗಲ್ಲ ಮನಿ ಬಿಟ್ಟೆ ಹೋಗ್ತೀನಿ ನಾ. Habibi, come to Dubai. ರೀ, ಏನ ಮಾಡಕತ್ತೀರಿ? ಕೆಲ್ಸ ಇರ್ತಾವಲ್ಲ, ಮಾಡಬೇಕು. ರೀ, ಹಾ, ನಾ ಯಾವತ್ತರ ಏನಾರ ನಿಮ್ ಹಂತೆ ಕೇಳಿನೇನು? ನೀ ಕೇಳೋಂಗ ನಾ ಏನೂ ಎಟ್ಟೇ ಇಲ್ಲ. ಕೇಳೋಕ್ಕಿಂತ ಮೊದ್ಲ ಎಲ್ಲ ಕೊಡ್ಸಿರ್ತೀನಿ. ಅದಕ್ಕೆ ನೀ ಏನು ಕೇಳೇ ಇಲ್ಲ, ಯಾಕ? ಅದು ಕರೆ ಬಿಡ್ರಿ, ಹಾ, ಆದ್ರ ಆಕಾಶ ಅವನಿಗೇನು ಕಮ್ಮಿ ಮಾಡಿನ? ಅವ್ನು ಕೇಳಿದ್ದೆಲ್ಲ ಕೊಡಿಸ್ತೇನೆ. ಅವ ಎಲ್ಲಿ ಓದ್ತಾನಂತನ ಅಲ್ಲೇ ಓದ್ಸಿನಿ. ಇನ್ನೇನು ಕೊಡ್ಬೇಕ ಅವಂಗ? ಅದು ಕರೆನಾ? ಆಕಾಶ್ ದುಬೈಗ್ ಹೋಗ್ಕಾನಂತ. ಗೊತ್ತಾತ್ ಬಿಡ, ಗೊತ್ತಾತ್ ನಂಗೆ. ಹುಡುಗರು ಬೆಳೀತಾ ಬೆಳೀತಾ ಮಾಮನ ಹತ್ರ ಯಾಕೆ ಅನ್ಸ್ಕೋಬೇಕು, ಅಕ್ಕನ ಹತ್ರ ಯಾಕೆ ಅನ್ಸ್ಕೋಬೇಕು ಅಂಥೇಳಿ ಅವ್ರ ಮನಸ್ಸಿನಾಗ ಬರ್ತೈತಿ. ಅವ ದುಬೈಗೆ ಹೋಗಿ ದುಡಿಬೇಕು ಅನ್ಕೊಂಡಾನೆ. ಹೋಲ್ ಬಿಡೆ. ಇಲ್ಲ ರೀ, ಅದಕ್ಕಲ್ರಿ ಅವ್ ಹೊಂಟಿದ್ದು ಓದಾಕ ಹೋಗ್ತಾನಂತ್ರಿ. ಯಾಕ ಚಾಸ್ತಿ ಮಾಡತ್ತಾನ ನಾವು? ಇಲ್ಲಿ ಓದಾಕಾಗಲ್ಲ ನಮ್ಗೆ. ಅಲ್ಲಿ ಹೋದ್ರೆ ಎಷ್ಟು ಖರ್ಚಾಕೈತಿ ಗೊತ್ತೈತೆ ನಮ್ಗೆ? ಗೊತ್ತಾಕೈತ್ರಿ, 25 ಲಕ್ಷ ಅಂತ. ಮತ್ತೆ 25 ಲಕ್ಷ ರೂಪಾಯಿ ಕೊಟ್ಟ ಅಲ್ಲಿ ಓದುವಂಥದ್ದು ಏನೈತಿ ರೀ? ತಂದೆ ತಾಯಿ ಇರ್ಲಾರ್ದ ಮಗ ಅಂತ ಹೇಳಿ ನಾ ಅವ್ನ ಮ್ಯಾಲ ಬಹಳ ಆಸೆ ಇಟ್ಕೊಂಡಿನ್ರಿ. ಇಲ್ಲ ಅನ್ಬ್ಯಾಡ್ರಿ. ಈ ಜೀವನದಾಗ ನಿಮ್ ಹಂತಕ್ ಇನ್ನೇನು ಕೇಳಂಗಿಲ್ರಿ ನಾನು. ಇದು ಒಂದ್ ಮಾತ್ ನಡೆಸ್ಕೊಟ್ ಬಿಡ್ರಿ. ನಿಮ್ ಕೈ ಮುಗಿತೀನ್ರಿ, ಜೀವನ ಪೂರ್ತಿ ನೀವ್ ಹೇಳ್ದಂಗ ಕೇಳ್ಕೊಂಡಿರ್ತೇನೆ ನಾನು. ನೋಡು, ಹಿಂಗೆಲ್ಲ ಮಾತಾಡಿ ನೀನ್ ನನ್ನ ಕಟ್ಟಿ ಹಾಕ್ಬೇಡ. ಅಲ್ಲ, 25 ಲಕ್ಷ ರೂಪಾಯಿ ಕಟ್ಟಿದ್ರು ಅಲ್ಲೇ ಅವ್ನು ಚಲೋ ಓದ್ತಾನಂತ ಏನ್ ಗ್ಯಾರಂಟಿ? ಅದಕ್ ನಾನ್ ಗ್ಯಾರಂಟಿ ರೀ? ಆಗಲ್ಲ ಅಂತ ಮಾತ್ರ ಹೇಳ್ಬೇಡ್ರಿ. ಆತ್, ಕೊಡ್ತೀನಿ. ಅವನಿಗೆ ನಾ ಕೊಡಕ್ ಒಪ್ಪಿನಿ. ಆದ್ರ ಒಂದು ಕಂಡೀಷನ್, ಅವ ಅಲ್ಲೇ ಚಲೋ ತಂಗೆ ಓದೆ ಒಳ್ಳೆ ಕೆಲ್ಸಕ್ಕೆ ಸೇರಿ ನಮಗೂ ಒಳ್ಳೆ ಹೆಸರು ತರಬೇಕು. ಅವೇನ್ರ ಹಂಗ ಮಾಡ್ಲಿಲ್ಲ ಅಂದ್ರ ಅವ ನೆಕ್ಸ್ಟ್ ಈ ಮನಿಗೂ ಬರಬಾರ್ದು, ಜೀವನದಾಗ ನನ್ನ ಮಖನೂ ತೋರಿಸ್ಬಾರ್ದು. ಹಂಗ ನಾ ಹೇಳಿನಂತ ಹೇಳಿ ನೀ ಅವ್ನಿಗೆ ಹೇಳಿ ಕನ್ವಿನ್ಸ್ ಮಾಡ. ಆತ್ ಬಿಡ್ರಿ, ಅದ್ನೆಲ್ಲ ನಾ ನೋಡ್ಕೊಂತೇನೆ. ಹಾ, ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಾ? ಮತ್ತೆ ಹೇಳ್ತೇನೆ. ಹಾ, Habibi, come to Dubai. ಆಕಾಶ,
ಬ್ಯಾಗ್ ತುಂಬುದು ಮುಗಿತನ? ಹ್ಞೂ ಅಕ್ಕ ಮುಗಿತಕ್ಕ, ಈಗ ಹೋಗೋದಷ್ಟೇ. ನೋಡ ನಾನ್ ನಿಮ್ಮ ಮಾವರ್ನ ಭಾಳ ಕಷ್ಟಪಟ್ಟು ಒಪ್ಸಿನಿ. ಅದೇನ್ ಹಗರ ರೊಕ್ಕನ 25 ಲಕ್ಷ ಅವ್ರ ಎಷ್ಟ್ ಕಷ್ಟಪಟ್ಟು ಕೊಟ್ಟಾರ. ಅವ್ರದಂತ್ರು ಈಗ ಕೆಲ್ಸ ಮುಗ್ದೈತಿ. ಇನ್ ಏನಿದ್ರು ನಿನ್ ಕೆಲ್ಸ ನೋಡು. ಚಲೋ ಹೊತ್ನಾಗ ಓದಿ ನಿಮ್ಮ ಮಾವನ್ ಹೆಸರು ತಂದ್ರ ಸಾಕ್ ನನಗ. ಆಮೇಲೆ ಅದು ಬ್ಯಾರೆ ದೇಶ ಇರ್ತೈತಿ, ನಾವ್ ಯಾರು ಇಲ್ಲ ಅಂತ ಹೇಳಿ ನೀ ಇರ್ಲಾರ್ ಪರ್ಲಾರ್ ಕೆಟ್ಟ ಚಟಕ್ ಬೀಳ್ಬೇಡಾನ. ಇಲ್ಲಕ್ಕ, ನಾ ಬೇರೆ ಚಟಕೆಲ್ಲ ಬರಂಗಿಲ್ಲ. ಓದೋದು ಒಂದೇ ಕೆಲಸ ನಂದು. ಮಾಮನ ಹೆಸರು ಅಷ್ಟು ಮಾಡಿ ಪುಣ್ಯ ಕಟ್ಕೋ. ನಡಿಯಕ್ಕ, ಫ್ಲೈಟ್ ಟೈಮ್ ಆಗ್ಲಿತ್ತದ, ಇಲ್ಲಾಂದ್ರೆ ಇಲ್ಲೇ ನಿಂತ್ಕೋಬೇಕಾಗ್ತದ ನೋಡು. ಏಯ್ ನಮ್ ಖಾನಾದಾಗ ನೀನ ಫಸ್ಟ್ ಏರೋಪ್ಲೇನ್ ಹತ್ತಾಕತಿ. ಹುಷಾರ, ಮತ್ತ ಹೋಗುವ ಹೊತ್ನಾಗ ಎಲ್ಲಾರ ಕೆಳಗ್ ಇನಿಕ್ ನೋಡಿ ತೆಲಿಗಿಲಿ ಚಕ್ರ ಬಂದ್ ಬಿದ್ದಿಗಿದ್ದಿ ನೀನು. ಇಲ್ಲಕ್ಕ, ಗಟ್ಟಿಯಾಗಿ ಇಟ್ಕೊಡ್ತೀನಿ ಮುಂದಿನ ಸೀಟ್ನ, ಬಿಡಂಗಿಲ್ಲ. ಹಾ ಮತ್ ಹಂಗ ಅದನ್ನೆಲ್ಲಾರ ತರಗಿದಂದ್ರ ಕೆಳಗಿಳಿದು ಊಟ ಮಾಡ್ಕೋ, ಮರಿಬೇಡ. ನಾನ್ ಹೊಟ್ಟಿ ಹಸಿವೆಲ್ಲ ನಿಲ್ಸ್ಲಿಕ್ಕೆ ಆಗಂಗಿಲ್ಲ. ಅವ್ರು ನಿಲ್ಸಿ ಊಟ ಮಾಡ್ಕೊಂಡ್ ಬಂದ್ ಕುತ್ಕೊಂತೀನಿ ನೋಡು. ಹಾ ಮತ್ ಇನ್ನೊಂದು, ಕಾಲೇಜ್ ಮುಂದ ತರ್ಬ ಅಂತ ಹೇಳೋರ್ಗೆ ಎಲ್ಲಾರ ದೂರ ಹೋಗಿ ನಿನ್ ಬಿಟ್ಬಿಟ್ಟಾರು, ಹೊಳ್ ನಡ್ಕೊಂತ ಬರ್ದಾಗತ್ ನೋಡ್ನಿ. ಇಲ್ಲ ನಡೆಯುವುದರ ಸೀನೇ ಇಲ್ಲ, ಕಾಲೇಜ್ ಪಕ್ಕಕ್ಕೆ ನಿಲ್ಲಿಸ್ತೀನಿ. ಹಾ ನಡಿಯಕ್ಕ, ಹೋಗೋಣ, ಟೈಮ್ ಆಗ್ಲಿಕ್ಕತ್ತದ. ಬಾ ಮರೆ, ನಿಮ್ಮ ಮಾವ ಕಾಯಕತ್ತಾರ. ನಡಿ. ನಾ ಹೋಗ್ತೇನ್ರಿ ಮಾಮಾರ. ಏಯ್ ಹೋಗ್ತೀನ್ರಿ ಅನ್ಬಾರ್ದು, ಹೋಗಿ ಬರ್ತೀನ್ರಿ ಮಾಮರ ಅನ್ಬೇಕು. ಆಯ್ತ, ನಾ ಹೋಗಿ ಬರ್ತೀನ್ರಿ ಮಾಮಾರ. ಆತಪ್ಪ, ಹೋಗಿ ಬಾ. ನೋಡು, ನಂಗೆ 25 ಲಕ್ಷ ರೂಪಾಯಿ ಕಟ್ಟಿನ ಅನ್ನೋ ಟೆನ್ಷನ್ ಇಲ್ಲ. ಆದ್ರೆ ನೀ ಅಲ್ಲಿ ಚಲೋ ತಂಗೆ ಓದಿ ಚಲೋ ಕೆಲಸ ಹಿಡಿಬೇಕು, ಅದು ಒಂದ ನೋಡಿ ನನ್ನ ಆಸೆ. ಆಯ್ತ್ರಿ ಮಾಮಾರ, ನಿಮ್ಮ ಆಸೆ ನಾ ಈಡೇರಿಸ್ತೀನಿ. ಈಡೇರಿಸ್ತಿಲ್ಲ? ಹಾ, ಹೋ ಬಾ. ನನಗಲ್ಲ ನಿಮ್ಮ ಮಾವಗ. ಏನ್ ಹಿಂಗ್ ಮಾಡತ್ತಿ? ಒಂಚೂರು ಉದ್ದು ಮಕ್ಕೊಂಡ್ ಮಾಡು, ಚೆನ್ನಾಗಿ ಮಾಡಿ. ದೊಡ್ಡವ್ರ ನಮಸ್ಕಾರ ಮಾಡ. ಹೇಳಪ್ಪ, ಚಲೋ ತಂಗಿ ಓದಿ ಚಲೋ ಕೆಲಸ ಹೇಳಿದೆ ಬಾ. ಹೋಗೋಣ. ನಿಮ್ಮ ಅಕ್ಕಗ್ ಮಾಡು, ಅಕ್ಕಿಂದ ನೀ ದುಬೈ ಕೊಂಟಿದ್ದೆ. ಏ ಆಕಾಶ, ನನ್ನ ಆಶೀರ್ವಾದ ಯಾಕಪ್ಪ? ನಿಮ್ಮ ಅಮ್ಮರ ಆಶೀರ್ವಾದ ನಿನ್ ಮ್ಯಾಲ ಇದ್ರೆ ಸಾಕು ನೋಡು. ಸರಿ ಮಾಮಾರ, ನಾ ಬರ್ತೀನಿ. ಓಕೆ, ಹೋಗ್ ಬಾ. ಚಲೋ, ಆಲ್ ದಿ ಬೆಸ್ಟ್. ಅಲ್ಲ ಆಕಾಶ, ಬ್ಯಾಗ್ ನಿಮ್ಮ ಅಪ್ಪ ತಗೊಳಕ್ಕ ನಾನು? ಅಯ್ಯ ನಿಮ್ಮ ಅವನ ಈ 25 ಲಕ್ಷ ಕೊಡೋದಲ್ದೆ ಈ ಹಮಾಲಿ ಕೆಲಸ ನಾನೇ ಮಾಡ್ಬೇಕ? ಏನೇ ರೀ, ನೀವ್ ಇವತ್ತ ಬಹಳ ಪುಣ್ಯ ಕಟ್ಕೊಂಡ್ರಿ. ನನ್ಗ ಇರ ಒಬ್ಬ ತಮ್ಮ, ಅವ್ನ್ ಚಲೋತ್ನಾಗ ಓದಿಸಿ ದೊಡ್ಡ ನೌಕರಿ ಹಿಡಿಸ್ಬೇಕಂತ ಆಸೆ ಐತ್ ನನ್ಗ. ಇವತ್ತ ಆಸೆ ನನ್ಸಾಗತೈತಿ ಅಂದ್ರ ಅದಕ್ಕೆಲ್ಲಾ ಕಾರಣ ನೀವರಿ. ನೀವು ನಮ್ ಪಾಲಿನ ದೇವರದೀರಿ. ಅಂತ ದೊಡ್ಡ ಮಾತೆಲ್ಲ ಆಡಬೇಡ. ಆಮೇಲೆ ನಮಗ್ ಮಕ್ಕಳಿಲ್ಲ. ಈಗ ನಿನ್ ತಮ್ಮನೇ ನಮ್ಮ ಮಗ ಇದ್ದ, ನಮ್ಮ ಮಕ್ಳಿಗನ್ನ ಓದಿಸ್ತಿರ್ಲಿಲ್ಲ. ಅರ್ಥ ಆಯ್ತಿಲ್ಲ? ಅದಕ್ಕೆ ನೀ ಅವಂಗ ಏನ್ ಹೇಳಂದ್ರ, ಮಾಮಾರು ಬಹಳ ಸ್ಟ್ರಿಕ್ಟ್ ಆಗ್ಯಾರ. ಯಾಕಂದ್ರ ನಾವ್ ಸ್ಟ್ರಿಕ್ಟ್ ಆಗಿದ್ರನ ಅವ್ನ್ ಚಲೋ ಓದುದು. ಅರ್ಥ ಆಯ್ತು? ಯಾಕಂದ್ರೆ ಅದು ಬ್ಯಾರೆ ದೇಶ. ಅಲ್ಲಿ ಹೋಗಿ ನಾವ್ ಇಲ್ಲ ಅಂತೇಳಿ ಅವ್ ಏನ್ರ ಕೆಟ್ಟ ಚಟಕ್ ಬಿತ್ತಂದ್ರ, ಅದಕ್ಕೆ ನೀ ಫೋನ್ ಮಾಡಿದಾಗೆಲ್ಲ ಸ್ಟ್ರಿಕ್ಟ್ ಆಗಿ ಹೇಳ. ಮಾಮ ಅವರು ಭಾರಿ ಸ್ಟ್ರಿಕ್ಟ್ ಅದಾರ, ಅವರು ಎಷ್ಟು ರೊಕ್ಕ ಖರ್ಚು ಮಾಡಕ್ಕೂ ರೆಡಿ ಅದಾರ, ಬಟ್ ಓದುದು ಪರ್ಫೆಕ್ಟ್ ಆಗಿ ಓದ್ಬೇಕು ಅನ್ನೋದನ್ನ ಹೇಳ. ಹೇಳ್ತೀನ್ರಿ. ನಾನ್ ನಕ್ಕೋತ ಇದೀನಿ ಅಂತ ಹೇಳಿ ತಪ್ಪು ತಿಳ್ಕೊಬೇಡ ಅಂತ ಹೇಳ. ನಾನ್ ಇನ್ನೊಂದು ಮಖಾನ ಬ್ಯಾರೆ ಐತೆ. ಅರ್ಥ ಆಯ್ತು? ಅವ್ ಏನ್ರ ಚಲೋ ತಂಗಿ ಓದಿ ಚಲೋ ಕೆಲಸ ಹಿಡ್ದಿಲ್ಲ ಅಂದ್ರ ಅವನ್ ಜೋಡಿ ನಿನ್ನೂ ಮನಿ ಬಿಟ್ಟು ಓಡಿಸ್ತಾನೆ. ಅರ್ಥ ಆಯ್ತು? ಹೋಗ ಅಡಿಗೆ ಮಾಡ, ಹೋಗ. ಯಾಕೆ ಹಿಂಗ ನಿಂತಿ? ಹೋಗ. ಎಲ್ಲಿ ನೋಡಿದ್ರು ನಮ್ ತಮ್ಮಂದ ಕೇಳಂಗ ಆಗತ್ ನನಗ. ಎಲ್ಲಿ ನೋಡಿದ್ರು ನಮ್ ತಮ್ಮನ್ನ ನೋಡ್ದಂಗ ಆತೈತಿ. ಕರ್ಮ. ನಾನಾ ಬಂದಿನಕ್ಕ. ನೀನ್ ಯಾಕ ಬರ್ತಿ? ದುಬೈದಾಗ ಓದಾಕತ್ತಿಲ್ಲೇನು? ನೀನ್ ಕಣ್ಣು ಮುಂದೆ ನಿಂತಿನ್ನ, ನಿಮ್ ಮನಿ ಮುಂದೆ ನಿಂತಿನ್ನ, ನೀ ಕಸ ಹುಡುಕಕತ್ತಿಯಲ್ಲಕ್ಕ. ಆಕಾಶ, ನಾನ ಆಕಾಶ. ದುಬೈಯಿಂದ ಬಂದ್ಬಿಟ್ಟೆನಾ? ಹೋದ್ರಲ್ಲಕ್ಕ ದುಬೈಗ. ಮತ್ತ ನಾ ದುಬೈಗೆ ಹೋಗಂಗಿಲ್ಲ ಅಕ್ಕ, ಸತ್ರು ಹೋಗಂಗಿಲ್ಲ. ಇಲ್ಲೇ ನಿಮ್ ಜೊತೆ ಇರ್ತೀನಕ್ಕ ಮನ್ಯಾಗ.
ಏ ನೀನ್ ಮಾರಾಟರ ಮಣ್ಣು ಹಾಕ್ಲಿ ನಿಮ್ ಮಾವೇನಾರ ನೀವ್ ಬಂದಿದ್ ಹಿಂಗ್ ನೋಡಿನ ನಮ್ಮಿಬ್ಬರದು ಕತ್ತಿನ ಮುಗಿತೈತಿ ಮೊದಲ್ ಬಾ ನೀನು ಬಾರಪ್ಪ ಬಾರ ನೋಡು ಏನಾತು ಹೆಂಗಾತು ಯಾಕಾತು ಅಂತ ಕೇಳೋ ಪರಿಸ್ಥಿತಿ ನಾ ಇಲ್ಲ ಒಟ್ನಾಗ ನೀ ದುಬೈಗೆ ಹೋಗಿಲ್ಲ ಅಲ್ಲ ಇಲ್ಲ ಅಕ್ಕ. ಮತ್ತೆ ನಿಮ್ಮ ಮಾವ ಕೊಟ್ಟಿದ್ 25 ಲಕ್ಷ ಅವ್ರು ಮತ್ತೆ ವಾಪಸ್ ಕೊಡಂಗಿಲ್ಲ ಅಂತ. ಮತ್ ನೀ ಯಾಕಪ್ಪ ವಾಪಸ್ ಬಂದಿ ಅಲ್ಲೇ ಎಲ್ಲಾರ ಕೆರಿನೋ ಬಾವಿನೋ ನೋಡ್ಕೋಬೇಕಿಲ್ಲ ಮತ್ತೆ ಯಾಕೆ ಬಂದಿ ನೋಡ್ಕೊಂಡಿದ್ದೆ ಅಕ್ಕ, ಒಂದ್ಸಲಿ ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಂದಿಯಲ್ಲ ನಾನು ನೋಡಿಯಲ್ಲ ನಡಿ ಇಬ್ರು ಕೂಡ ಹೋಗಿ ಯಾವ್ದಾರ ಕೆರೆಗೆ ಬಾವಿಗೆ ಬಿದ್ಬಿಡುದು ಯಾಕಂದ್ರ ನಿನ್ನ ಹಿಂಗೆ ಏನಾರ ನಿಮ್ ಮಾವ್ ನೋಡಿದಂದ್ರ ಅವ್ರು ಅದೇ ಕೆಲಸ ಮಾಡ್ತಾರ ಅವ್ರಿಗೆ ಆ ಕಷ್ಟ ಕೊಡೋದ್ ಬೇಡ ನಾವ ಇಬ್ರು ಹೋಗಿ ಬಿದ್ಬಿಡುನ ಅಂತ ನೀನು ನಮ್ಗೆ ನನ್ ಗಂಡನ ಕೈಲಿ 25 ಲಕ್ಷ ಕೊಡ್ಸಿದ್ನಲ್ಲ ನಾನು ನನ್ ಚಪ್ಪಲ್ ತಗೊಂಡ್ ನಾನು ಹೊಡ್ಕೋಬೇಕು ಅದೆಲ್ಲ ಹೋಗ್ಲಿ ಬಿಡು ನಿಮ್ಮ ಅವ್ರ ಮನೆಗೆ ಬರೋಕ್ಕಿಂತ ಮೊದ್ಲ ನೀ ಏನಾರ ಹೊಳ್ಳಿ ದುಬೈಗೆ ಹೋಗ್ತೀನಿ ಅಂತ ಹೇಳು ರೊಕ್ಕ ಎಲ್ಲಾರು ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀನಿ ಆಕಾಶ 25 ಲಕ್ಷ ಮಾತ್ರ ಹಾಳು ಮಾಡ್ಬೇಡಲ್ಲ ಹೋಗಿ ಬಂದ್ಬಿಡು ಇನ್ನೊಮ್ಮೆ ಇಲ್ಲ ಅಕ್ಕ, ನಾನು ಇಂಟ್ರೆಸ್ಟ್ ಹೋಗ್ಬಿಡ್ತೀನಿ ದುಬೈಯಿಂದ. ನನ್ನ ಫ್ರೆಂಡ್ ನನ್ನ ಜೊತೆ ಬರ್ತೀನಿ ಅಂತಂದ, ಇನ್ನೇನು ಹೊಂಟೀನಿ ಫೋನ್ ಮಾಡಿ ಇಲ್ಲಪ್ಪ ನಾ ಇಲ್ಲಿ ಆರಾಮಾಗಿರ್ತೀನಿ ನಿನ್ನೆ ಹೋಗ್ಬಾ ಅಂತಂದ. ನಾ ಒಬ್ಬನೇ ಹೋಗ್ಲಿ ಕನ್ಸ್ಕಿ ಬಂತಕ್ಕ, ನಾ ಹೋಗಂಗಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ ವಾಪಸ್. ಮತ್ತೆ ಹೋಗಂಗಿಲ್ಲ ದುಬೈಗೆ. ಎಲ್ಲ ಇದ ಮತ್ತೆ 25 ಲಕ್ಷ ಕಟ್ಟೋಕ್ಕಿಂತ ಮೊದಲ ಹೇಳಿದ್ರೆ ನಾ ಚಿಂತಿನ ಮಾಡ್ತಿರ್ಲಿಲ್ಲ. ಈಗ ನಾ ಏನ್ ಮಾಡ್ಲಿ ನಿಮ್ಮ ಅವ್ರ ಬರೋ ಟೈಮ್ ಬೇರೆ ಆಗೈತಿ ನೋಡು ನೀ ಇರೋ ರೂಮ್ನಾಗ ಇರು ಕೋಟೆ ಕೆಳಗ್ ಬರಕ್ ಹೋಗ್ಬೇಡ ನಿನಗೆ ಏನ್ ಬೇಕಲ್ಲ ನಾ ಇಲ್ಲಿಗೆ ಬಂದ್ ಕೇಳ್ಕೊಂತೀನಿ ಆಕಾಶ ಏನ್ ಬೇಕು ಅಂತ ಹೇಳಿ ನಿಮ್ಮ ಅವ್ರ ಕಣ್ಣಿನಂತೂ ನೀವ್ ಬೀಳಕ್ ಹೋಗ್ಬೇಡ ಇದು ಒಂದರ ನನ್ನ ಮಾತು ನಡೆಸ್ಕೊಡು ಪುಣ್ಯಾತ್ಮ ನಿಮ್ ಮಕ್ಕಳ ಇದ ದೊಡ್ಡ ಮರ್ಯಾದೆ ನೀ ಕೊಡುದು ಇಲ್ಲೇ ಇರು ಪಾಪ ನಮ್ಮ ಅಕ್ಕ. ಹಿಂಗ್ಯಾಕ್ ಮಾಡತ್ತೀನಿ ಅಲ್ಲ ಕೆಳಗೆ ಕಸ ಹುಡುಗ್ಲಾರ್ದೆ ಗೇಟ್ ತೆಗೆದ ಈ ಕಸಬಾರಿಗೆ ಹೊರಗ ಬಿಟ್ಬಿಟ್ಟು ಬಂದಿ ಗೇಟ್ ತೆಗೆದು ಇಟ್ರೆ ಯಾರೇ ಕಳ್ಳರು ಒಳಗೆ ಬಂದ ಬಂಗಾರ ಗಿಂಗಾರ ಕತ್ಕೊಂಡು ಹೋದ್ರ ಬಂಗಾರ ಹೋದ್ರೆ ಹೋಗಲಕ್ಕ ಬಂಗಾರದಂತ ನಿನ್ನ ಯಾವ್ರಿಗೆ ಎತ್ಕೊಂಡು ಹೋದ್ರ ನಾ ಏನ್ ಮಾಡ್ಲಿ ನಂಗೆ ಇದಕ್ಕೆ ಒಬ್ಬಕಿನ ಹೇಳ್ತಿ ನೀವ್ ಹೋದ್ರ ನಾ ಏನ ಮಾಡ್ಲಿ ಅರ್ಥ ಆಯ್ತಿಲ್ಲ ಮಾತಾಡಿ ಹಿಂಗ್ಯಾಕ್ ಗಾಬರಿಯಾಗಿ ಹಾ ಕರೆಕ್ಟಾಗಿ ಹೋಗಿ ಕಸ ಹುಡುಗಿ ಥಳಿ ರಂಗೋಲಿ ಮಾಡಿ ಗೇಟ್ ಹಾಕೊಂಡು ಒಳಗೆ ಬಂದು ಉಳ್ಕಿದ ಕೆಲಸ ಮಾಡ ನಾ ಲಘು ಮ್ಯಾಲ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಬರ್ತೇನೆ ಈ ನಾಷ್ಟಾ ಲಘು ರೆಡಿ ಮಾಡ ಅರ್ಥ ಆತಿಲ್ಲ ಹಾ ಮಾಡ ಹೋಗೆ ಅಯ್ಯೋ ಶಿವನ ಇವ್ರ ಆಕಾಶನ್ ರೂಮಿಗೆ ಹೋಗ್ಲಿಲ್ಲ ಅಂದ್ರೆ ಸಾಕು ಆಕಾಶ ಇವ್ರ ಕೈಗೆ ಸಿಗ್ಲಿಲ್ಲ ಅಂದ್ರೆ ಸಾಕಪ್ಪ ಆಕಾಶ ಆಕಾಶ ಯಾಕ್ರಿ ಏನಾತ ಹಿಂಗೆ ಬೆಳೆಯಕ್ ಬರತ್ತಿ ಅಲ್ಲ ನಾ ಕರೆದಿದ್ದು ಆಕಾಶ್ ನೋ ಅವ ದುಬೈಗೆ ಹೋಗ್ಯಾನ ಅನ್ನೋದು ಬರ್ತಾನ ಆಕಾಶ ಆಕಾಶ ಅಂತ ಕರೆದ್ರೆ ಮ್ಯಾಲಿಂದ ಬರ್ತಾನ ಅವ ಬರೇ ಇಂಥವನು ಮರವಾಗೋಯ್ತು ಅಲ್ಲ ಆಕಾಶನ ರೂಮ್ನಾಗ ಒಂದು ಅಗ್ರಿಮೆಂಟ್ ಡ್ರಾಫ್ಟ್ ಇತ್ತು ಅದು ಇಟ್ಟಿದ್ನ ರೂಮ್ನಾಗ ಅದನ್ನ ತೊಗೊಂಡ್ ಬಾರಪ್ಪ ಅಂತ ಆಕಾಶ ಅಂತ ಕರೆದ್ನ ಅವ ಇಲ್ಲ ಸರಿ ನಾನೇ ತೊಗೊಂಡ್ ಬರ್ತೀನಿ ನಾನ್ ತಗೊಂಡ್ಬರ್ತೀನಿ ನೀವ್ ಇಲ್ಲೇ ಕುಂದ್ರಿ ಯಾಕಂದ್ರ ಈಗ ನೀವ್ ಮ್ಯಾಲಿಂದ ಕೆಳಗಿಳಿದಿರಲ್ಲ ಮತ್ ಮ್ಯಾಲೆ ಹತ್ತಿರ ನಿಮ್ ಕಾಲ್ ನುಸ್ತಾವ್ ನಾನ ತಗೊಂಡ್ಬರ್ತೀನಿ ನೀವು ಕುಂದ್ರಿ ನಿನಗೆ ಗೊತ್ತಾಗಲ್ಲದು ರೂಮ್ನಾಗ ಎಲ್ಲಿ ಇಟ್ಟಿನ ಅನ್ನೋದು ನನಗ ಗೊತ್ತದ ಅದು ಅಗ್ರಿಮೆಂಟ್ ಡ್ರಾಫ್ಟ್ ಅದ್ ನಿನ್ಗೆ ಗೊತ್ತಾಗಲ್ಲ ಸುಮ್ಕು ನಾ ತಗೊಂಡ್ ನನಗ್ ನೀವು ಎಲ್ಲೆಲ್ಲಿ ಏನೇನ್ ಇಟ್ಟಿರ್ತೀರ ಅಂತ ಗೊತ್ತೈತಿ ನಾ ತಗೊಂಡ್ಬರ್ತೀನಿ ನೀವು ಕುಂದ್ರಿ ನಿನ್ಗೆ ಗೊತ್ತಾಗಂಗಿಲ್ಲ ಅದು ನಿನ್ಗೆ ಏನ್ ಅರ್ಥ ಆಗೋತ್ತಲ್ಲ ಸುಮ್ಕುಡ್ನಿ ನಾ ಹೋಗ್ತಾವ್ ನೀ ಕೆಲ್ಸಕ್ಕೆಲ್ಲ ಅಡ್ಡ ಬರಬೇಡ ನೀ ಸುಮ್ಕುಡ್ನಿ ಹೇಳ್ದಾರ ಕೇಳ್ರಿ ಕುಂದ್ರಿ ನೀವು ತರ್ಬೇಕಲ್ಲ ನಾ ತರ್ತೇನೆ ನೀವು ಕುಂದ್ರಿ
ಅರ್ಥನೇ ಆಗೋಲ್ತಲ್ಲ ಏನು ಇದು ಏನೇನು ಮಾರಾಗಾರ ಮಣ್ಣು ಹಾಕಿ ಯಾಕಕ್ಕ ಏನಾಯ್ತು? ನೀ ಮಾಡೋ ತಪ್ಪಿಗೆ ನಾ ಉಣ್ಬೇಕಿಲ್ಲಿ ಎಷ್ಟು ಆರಾಮಾಗಿ ಕುಂತ್ ಬಿಟ್ಟಿಯಲ್ಲ. ಮಲ್ಕೊಂಡ್ ಬೇಸರ ಆಯ್ತು, ಅದಕ್ಕೆ ಕುತ್ಕೊಂಡಿನಪ್ಪ ಆರಾಮಾಗಿ. ಲೋ ನಿಮ್ಮ ಮಾವ ಮ್ಯಾಲ್ ಬರಾಕತ್ತಿದ್ದ ರೂಮಿಗೆ, ಅವ್ರನ್ನ ಅಲ್ಲೇ ತರವಿ ಓಡ್ಕೊಂತ ಬಂದಿನ ಇಲ್ಲಿ. ಚಲೋ ಕೆಲ್ಸ ಮಾಡ್ದಿ ಅಕ್ಕ, ಎಲ್ಲಾರು ಬಂದ್ಬಿಟ್ರ ಮತ್ತ ಬರ್ತಾರ ಅವ್ರ ಇನ್ನೊಂದ್ ಸ್ವಲ್ಪ ಹೊತ್ ಬಿಟ್ರ. ಏಯ್ ಸಿಕ್ತೇನ? ಅರೇ ಹುಡ್ಕಾಕತ್ತೀನಿ. ಇವತ್ತು ಇಡೀ ರಾತ್ರಿ ತನಕ ಹುಡುಕಿದ್ರು ಸಿಗಲ್ಲ ನಾವು. ತಗೊಂಡ್ ನಾನ ಬರ್ತೀನಿ. ಅಕ್ಕ ಏನ್ ಹುಡ್ಕಾಕತ್ತಾರ ಅವ್ರು? ನೀನು ಯಾಕಲ್ಲ ಅದು ಅವ್ರು ಏನಾರ ಯಾಕೆ ಹುಡ್ಕೊಂಡು ಹೋಗಲ್ರಕ್ಕ? ಏಯ್ ಸಿಕ್ತಲ್ಲ ನಾನ ಬರ್ಲ? ರೀ ನೀವು ಬರ್ಬೇಡ್ರಿ, ನಾನು ತಗೊಂಡ್ ಬರ್ತೀನಿ. ಬಂದೆ ಈಗ ಬಂದ ಬಿಟ್ಟ ನಾನು. ಅಕ್ಕ, ನಾ ಏನ್ ಮಾಡ್ಲಿ ಈಗ? ನಿನ್ ಎಲ್ಲಿ ಮುಚ್ಚಿಡ್ಲ ಅಂತ ನನಗ್ ಟೆನ್ಷನ್ ಆಗತೈತಿ. ಇದಾಗಲ್ಲ, ನಮ್ಮ ಅರ್ಜೆನ್ಸಿ ಆಕಿ ಗೊತ್ತಾಗಲ್ಲ. ಏನಿಡ್ಲಿ ಬಂದೆ ನಾನೇ. ಬಂದೆ ರೀ, ನಾನ ಬಂದೆ. ಏನ್ ಬಾರಲ್ಲ ಮಾತಾಡ್ಬೇಡ, ಬಾ ಜಲ್ದಿ ಬಾ. ನೀ ಮಾಡೋ ಕೆಲ್ಸ ಒಂದ ಎರಡ ಈಗ ಏನ್ ಮಾಡಿ ಹೇಳಕ್ಕ ನೀನೆ? ಎಲ್ಲ ಮಾಡಿ ನನ್ ಮೇಲೆ ಹಾಕಿರ್ ನಾ ಏನ್ ಹೇಳಿ ನಿನಗ? ಒಂದ್ ಕೆಲ್ಸ ಮಾಡು, ಇಲ್ಲಿಂದ ಕೆಳಗೆ ಜಿಗದ್ ಬಿಡು. ಡೈರೆಕ್ಟ್ ಮೇಲೆ ಹೋಗ್ಬಿಡ್ತೀನಿ, ಸತ್ಯ ಹೋಗ್ಬಿಡ್ತೀನಿ ಇಲ್ಲಿ ಜಿಗದ್ನಂದ್ರ. ಅಯ್ಯೋ ಹೌದಲ್ಲ, ಇರೋ ಒಬ್ನ ತಮ್ಮ ನಿನ್ಕೊಂದ್ ನಾ ಎಲ್ಲಿಗೆ ಹೋಗ್ಲಿ? ಎಲ್ಲಿ ಹೋಗ್ಲಿ? ಈಗ ಎಲ್ಲಿ ಹೋಗ್ಲಿ ಹೇಳಕ್ಕ ನೀನೆ? ಇರಲ್ಲ, ಅದನ್ನ ಹೇಳಾಕತ್ತೀನಿ ನಾನು. ಒಂದ್ ಕೆಲ್ಸ ಮಾಡು, ಮ್ಯಾಲೆ ಹೋಗಿ ಕುಂತ್ ಬಿಡ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಕರಿಯಾಕ್ ಬರ್ತೀನಿ. ಲಘು ಕೈಯಾಕ ಬಿಸ್ಲು ಬಾಳ ಅದ, ಕರಿಯಾಗ ಹೋಗ್ಬಿಡ್ತಿ ಮತ್ತ. ಕರ್ರ ಅನ್ಚಿಂತೆ ನಾ ಸಾಯಕತ್ತೀನಿ, ಬಣ್ಣ ಚಿಂತೆ ಮಾಡಾತೇನ? ಹೋಗ್ ನಡಿ ನಾಕ. ಲಘು ಕರಿಯಾಕ ಹೋಗಲ್ಲ. ಏಯ್ ಏನ್ ವಿಚಾರ ಮಾಡ್ಕೊತಿಂತಿ? ನಾನ್ ನಿನ್ಗೆ ಏನ್ ಹೇಳಿದ್ನಿ? ಏನ್ ಹೇಳಿದ್ರಿ? ಐಕೋರ್ ಮಿತ್ ಅಲ್ಲ, ನಿನ್ ಪೇಪರ್ ತಗೊಂಡ್ ಬಾ ಅಂತ ಹೇಳಿದ್ನಿ, ನೀ ಹೇಳ ಹಂಗ ನಿಂತ್ಬಿಟ್ಟಿಯಲ್ಲ. ಪೇಪರ್ ಎಲ್ಲ ಹುಡುಕಿದೆ, ನನಗೆ ಯಾವ ಪೇಪರ್ ಅಂತ ಗೊತ್ತಾಗವಲ್ದು. ನಿನ್ಗೆ ಏನೋ ಒಂಚೂರು ಬುದ್ಧಿ ಇರ್ಬೇಕಲ್ಲ. ಅಲ್ಲ ನಾ ಇಟ್ಟವನ, ನನಗ್ ಗೊತ್ತಿರ್ತೈತ. ನಾ ಹೇಳಿದ್ರ ನಿನ್ಗೆ ಅರ್ಥ ಆಗಲ್ಲ. ಬರೀ ನಾ ತಗೋತೀನಿ ಅಂತ ಹೇಳಿ ನೀವು ಓಡ್ ಬರ್ತಿ. ಇದ್ ನೋಡ್, ಇದು ಇದ್ರ ಮತ್ತೆ ಗೊತ್ತಾಗ್ಲಿಲ್ರಿ ನಂಗ. ಅಲ್ಲ ಅದಕ್ಕೆ ನಾ ಇಟ್ಟವನ ಬರ್ತೀನಿ ಅಂದ್ರೆ ನನ್ ಬ್ಯಾಗ್ ನಾನು ಹುಡ್ಕೋತೀನಿ. ಒಳ್ಳೆ ಯಾಕೆ ಎಲ್ಲಿ ಗಂಟಿ ಮ್ಯಾಲ ಹೊಂಟಿದ್ದಕ್ಕ. ಮ್ಯಾಲೆ ಗೊತ್ತಿಯಲ್ಲ, ಮಾಮಾರ್ ಮತ್ ನೋಡ್ರ ಬೈತಾರಂಗಿಲ್ಲ, ಅದಕ್ಕೆ ಮ್ಯಾಲ ಹೊಂಟಿದ್ದಕ್ಕ. ಸಾಕ್ ಬಾ, ಮಾಡೋದೆಲ್ಲ ಎಲ್ಲಿ ಕರ್ಕೊಂಡ್ ಹೊಂಟಿ? ಬಾರಲ್ಲ ಬಾರಲ್ಲ ನೀನು. ಏನ್ ಮಾಡಕತ್ತಿ? ನಾ ಹೇಳುದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ. ನೀನು ಇದ ರೂಮ್ನಾಗ ಇರ್ಬೇಕು, ಒಟ್ಟ ಸಪ್ಲ ಮಾಡ್ಬಾರ್ದ. ಅಲ್ಲ ಈ ರೂಮಾಗ ಇರು ಅಂತಿ, ಆಗಳ ಹೊರಗ್ ಕರ್ಕೊಂಡ್ ಹೋದ್ರಿ, ನಾ ಎಲ್ಲಿರ್ಲಿ ಹೇಳು? ಅವಳೆ ನಿಮ್ಮ ಮಾವಾರ್ ಬಂದಿದ್ರು, ಅದಕ್ ನಾನೇನು ಹೊರಗ್ ಕುಂದ್ರಿಸಿದ್ದೆ. ಈಗ ಅವ್ರ ಕೆಳಗ್ ಹೋಗ್ಯಾರ ಕರ್ಕೊಂಡ್ ಬಂದಿನಿ. ಹೇಳೋದ್ ಅರ್ಥ ಆಗತ್ತಿಲ್ಲ, ಸಪ್ಲ ಮಾಡಬೇಡ. ಆಯ್ತಕ್ಕ, ಒಂದು ಮೊಬೈಲ್ ಕೊಟ್ಬಿಡು, ಇಲ್ಲೇ ಆರಾಮ ವಿಡಿಯೋ ನೋಡ್ಕೊಂಡ್ ಕೂತ್ಕೊಂತೀನಿ. ಒಬ್ನೇ ಅಂತ ಎಷ್ಟೊತ್ ಕೊಡ್ಲಿ, ಬೋರ್ ಆಗ್ತದ. ಯಾಕೆಪ್ಪ ಟಾಕೀಸ ತಂದಿಡ್ತಿದ್ನ ನಿನಗ? ಚಲೋ ಐಡಿಯಾ. ಒಂದ್ ಕೆಲ್ಸ ಮಾಡು, ಟಿಕೆಟ್ ಕೊಡಿಸ್ಬಿಡು, 5-6 ಸಿನಿಮಾ ನೋಡ್ಕೊಂಡು ಆರಾಮಾಗಿರ್ತೀನಿ. ಅವ್ರ ಕೆಳಗ ದೇವ್ ಕುಂತಾರ. ನಿನ್ನ ಹೆಂಗ್ ಹೊರಗ್ ಕಳ್ಸಿ ಅಂತ ನಾ ಚಿಂತೆ ಮಾಡತ್ತೀರಿ. ನೀ ಸಿನಿಮಾ ಟಿಕೆಟ್ ಅದು ಇದು ಅಂತೀಯಲ್ಲ, ನನ್ ಜೀವ ತಿನ್ನಕಂತಾನ ಹುಟ್ಟಿ ಎಣ್ಣಿ. ಹೇಳ್ದ ಅರ್ಥ ಆಗತ್ತಿಲ್ಲ. ಸುಮ್ನ ನಾ ಬರುವವರೆಗೂ ಇಲ್ಲೇ ಕುಂದ್ರಬೇಕು. ನೀನು ಕುಂದ್ರು. ಇದು ಒಳ್ಳೆ ಸಂಕಟಕ್ಕೆ ಸಿಕ್ಕಾಕ್ಸ್ಬಿಟ್ಲಲ್ಲ ಮನಕ್ಕ. ಯಾಕಶ ಹೊಟ್ಟಿಗೆ ಹಿಟ್ಟು ಹಸ್ತತೆ ಅಂತ ಹೇಳಿ ಮತ್ತೆ ಕೆಳಗಿಳಿಗೆ ಬಂದ್ಬಿಟ್ಟಿಯಪ್ಪ. ನಾನು ತಂದು ಕೊಡ್ತೀನಿ, ಅಲ್ಲಿವರೆಗೂ ನೀ ಇಲ್ಲೇರು, ಸಪ್ಲ ಮಾಡಬೇಡ.
ಯಾಕೆ ಇಬ್ರು ಈ ತರ ಇದ್ದೀರಾ? ಮತ್ತೆ ಇವಳು ಯಾಕೆ ಬಂದು ಒಕ್ಕರಿಸ್ಕೊಂಡ್ಲು ಅಂತನಾ? ಏನು ಇದು ನನ್ನ ತಮ್ಮನ ಕೋಟೆ. ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ಇದು ನಾನು ಹುಟ್ಟಿ ಬೆಳೆದ ಮನೆ ಅಂತ ಅಂತೀನಿ ಅಂತ ಅನ್ಕೊಂಡ್ಬಿಟ್ಯಾ? ಇಲ್ಲ, ಹೋದ್ ಸರಿ ನಾನು ಬಂದಾಗ ಅಷ್ಟೆಲ್ಲ ರಂಪರಾದ ಅಂತ ಮಾಡಿ ಹೋಗಿದ್ನಲ್ಲ, ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳಕ್ಕೆ ಓಡೋಡ್ ಬಂದೆ. ಕಣೋ, ಸಾರಿ ಕಣೆ ಗಾಯಿ. ಓಡೋಡಿ ಯಾಕೆ ಬಂದ್ಯಾಕ? ಫ್ರೀ ಬಸ್ ಇತ್ತಲ್ಲ, ಅದ್ರ ಬರ್ಬೇಕಾಗಿತ್ತು. ಅಯ್ಯೋ, ಅದಲ್ಲೇ ಬಂದೆ ಕಣೋ. ಅದೇನ್ ಮನೆಯವ್ರಿಗೂ ತಂದ್ ಬಿಡುತ್ತೀಯೇ? ನಾನು ಬಸ್ ಸ್ಟ್ಯಾಂಡ್ ಇಂದ ನಡ್ಕೊಂಡ್ ಬಂದೆ. ಸರಿ ಆತ್ ಬಿಡ, ನಾವೇನು ಮನಸ್ನಾಗ ಇಟ್ಕೊಂಡಿಲ್ಲ. ನೀ ಸಾರಿ ಕೇಳಲಿಕ್ಕೆ ಅಲ್ಲಿಂದ ಬರದೇ ಇದ್ರು ನಡೀತಿತ್ತು. ಗಾಯಿ, ನೀನ್ ಮನ್ಸಲ್ಲಿ ಇಟ್ಕೊಂಡಿಲ್ಲಪ್ಪ. ನಾನ್ ಬಂದು ಇಷ್ಟೊತ್ತಾಯ್ತು ನೋಡು. ಗಾಯತ್ರಿ ನನ್ಗೊಂದ್ ಲೋಟ ಪಾನ್ಕನು ತಂದು ಕೊಟ್ಟಿಲ್ಲ ಅಂದ್ಮೇಲೆ ಅವಳು ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಲ್ವಾ? ಹಂಗೇನು ಇಲ್ರಿ ಚಿಗವ್ವ, ನಾ ಯಾವ್ದು ಮನಸ್ನಾಗ ಇಟ್ಕೊಂಡಿಲ್ಲ, ನಿಮ್ ಮ್ಯಾಲ ಬ್ಯಾಸರನು ಮಾಡ್ಕೊಂಡಿಲ್ರಿ. ಈಗ ಮುಗಿತಲ್ಲಕ್ಕ, ನಿನ್ ಡೌಟ್ ಎಲ್ಲ ಕ್ಲಿಯರ್ ಆಯ್ತೋ ಇಲ್ಲೋ? ಕ್ಲಿಯರ್ ಏನೋ ಆಯ್ತು, ಆದ್ರೂ ಇನ್ನೊಂದ್ಸರಿ ಕ್ಷಮೆ ಕೇಳ್ತೀನಿ. ತಪ್ಪಾಗಿದ್ರೆ, ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡ. ಆಮೇಲೆ ಹೇಗಿದ್ರು ಬಂದಿದೀನಿ, ಇವತ್ತೊಂದಿನ ಇದ್ದು ನಾಳೆ ಹೊಟ್ಟೋಗ್ತೀನಿ. ನಾನೇನ್ ಪರ್ಮನೆಂಟ್ ಆಗಿ ಇಲ್ಲೇ ಇರಲ್ಲಪ್ಪ. ಹೂ ಕಣೆ. ಹೌದು, ಆಕಾಶ ಎಲ್ಲಿ? ನನ್ಗೆ ಬಸ್ ಸ್ಟ್ಯಾಂಡ್ ಇಂದ ನಡ್ಕೊಂಡ್ ಬಂದು ಕಾಲ್ಗಳೆಲ್ಲ ತುಂಬಾ ನೋವ್ತಾ ಇದೆ ಕಣೋ. ಅವ್ನು ಈ ಬ್ಯಾಗ್ನ ಮೇಲಕ್ಕೆ ತಗೊಂಡೋಗು ಅಂತ ಹೇಳ್ಬೇಕಿತ್ತು. ಆಕಾಶ, ಲೋ ಆಕಾಶ, ಆಕಾಶ, ಲೋ ಆಕಾಶ. ಅಕ್ಕ, ಅವ ಆಕಾಶ ಮನ್ಯಾಗಿಲ್ಲ. ನೀ ಎಷ್ಟು ಹೋದ್ರು ಇದ್ರು ಬರಂಗಿಲ್ಲ. ಅವ ದುಬೈಗೆ ಹೋಗ್ಯಾನ. ದುಬೈಗ? ಯಾಕೋ? ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದಾನಾ? ಅವನೇ ಅದೃಷ್ಟವಂತ ಬಿಡು. ನಾನ್ ನೋಡು, ಗಂಡನ ಮನೆ ಬಿಟ್ರೆ ತವ್ರ ಮನೆಗೆ, ತವ್ರ ಮನೆ ಬಿಟ್ರೆ ಗಂಡನ ಮನೆಗೆ. ಈ ಬೆಂಗಳೂರ್ನೇ ಸರಿಯಾಗಿ ನೋಡಿಲ್ಲ ಕಣೋ ನಾನು. ಅಕ್ಕ, ಅವ ಅಲ್ಲಿ ಟ್ರಿಪ್ಗೆ ಹೋಗಿಲ್ಲ, ದುಬೈಗೆ ಓದಾಕ್ ಹೋಗ್ಯಾನ. ಅಲ್ಲಿ ಓದಿ ಬಂದ್ರ ಒಳ್ಳೆ ಕಂಪ್ನಿ ಒಳಗ ಕೆಲಸ ಸಿಗ್ತೈತಂತ. ಅದಕ್ಕೆ ಹೋಗ್ಯಾನ. ಹೌದಾ? ಲೋ, ದುಬೈಯಲ್ಲಿ ಓದಕ್ಕೆ ಬಹಳ ದುಡ್ಡು ಬೇಕಲ್ಲೋ. 25 ಲಕ್ಷ. 25 ಲಕ್ಷ ಅಕ್ಕ ಕೊಟ್ಟಿರೋದು. 25 ಲಕ್ಷನಾ? ಅಯ್ಯೋ 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 ಅಯ್ಯೋ. ಲೋ, 25 ಲಕ್ಷಕ್ಕೆ ಎಷ್ಟು ನೋಟ್ಗಳಿರ್ತವೆ ಅಂತಾನೆ ಗೊತ್ತಿಲ್ವಲ್ಲೋ. ಅಕ್ಕ, ನನಗೂ ಈಗೂ ಆ ರೊಕ್ಕ ನಾ ಕೊಟ್ಟೆ ಅಂತೇಳಿ ನನಗ ಅನ್ಸಾತೈತಿ. ಅದ್ ನೆನ್ಸ್ಕೊಂಡ್ರ ಕೈಕಾಲೆಲ್ಲ ನಡ್ತಾವಕ್ಕ ಈಗೂ. ಮತ್ತೆ ಹೊಟ್ಟೆ ಉರಿಯಲ್ವೇನೋ? 25 ಲಕ್ಷ ಕಮ್ಮಿನಾ? ಅವ ಏನ್ರೆ ಚಲೋ ಓದಿ ಚಲೋ ಕೆಲಸ ಹಿಡಿಲಿಲ್ಲ ಅಂದ್ರ ಅವ್ನು ಒದ್ದು ಮನೆಯಿಂದ ಹೊರಗೆ ಹಾಕನ. ಅವನು ನಿನ್ ಸ್ವಂತ ತಮ್ಮ ಇದ್ದಿದ್ರು ನೀನ್ 25 ಲಕ್ಷ ಕೊಡ್ತಿರ್ಲಿಲ್ಲ ಕಣೋ. ನೋಡು, ನೀನ್ ಹೆಂಡತಿ ತಮ್ಮ ಆಗಿರೋದಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟಿದ್ಯಾ. ನೋಡು, ಈ ಅಕ್ಕ 2 ವರ್ಷದಿಂದನು ಒಂದ್ ಬಂಗಾರದ ಚೈನ್ ಮಾಡಿಸ್ಕೊಡೋ, ಒಂದ್ ಬಂಗಾರದ ಚೈನ್ ಮಾಡಿಸ್ಕೊಡೋ ಅಂತ ಕೇಳ್ತಿದ್ರಿ. ಈ ಅಕ್ಕನ ಮೇಲೆ ನಿಂಗೆ ಪ್ರೀತಿ ಇದ್ರೆ ತಾನೇ ಅದನ್ನ ಮಾಡಿಸ್ಕೊಡಕ್ಕೆ. ಅಕ್ಕ, ಮುಂದಿನ ಹಬ್ಬದಾಗ ಕೊಡಿಸ್ತಾನೆ ಅಂತ ಹೇಳಿನಿಲ್ಲ. ಕೊಡಿಸ್ತೀನಿ ಅಂದ್ರೆ ಕೊಡಿಸ್ತೀನಿ. ಸರಿ, ಆಕಾಶನೂ ಇಲ್ಲ, ಈ ಲಗೇಜ್ ಎತ್ಕೊಂಡು ಹೋಗ್ತೀನಿ. ಕಾಲ್ ಬೇರೆ ತುಂಬಾ ನೋವ್ತಾ ಇದೆ. ನೀವ್ ಯಾಕೆ ಕ್ರಾಸ್ ತಗೊಂತೀರಿ? ಕೊಡ್ರಿ, ನಾನ್ ನಿಮ್ ಬ್ಯಾಗ್ ತಗೊಂಡ್ ಹೋಗ್ತೀನಿ. ಗಾಯತ್ರಿ, ನೀನು ನನ್ ಲಗೇಜ್ನ ತಗೊಂಡ್ ಹೋಗ್ತೀಯಾ? ಹಾ ಚಿಗವ್ವ,
ನೀವು ಬೇರೆ ಅಲ್ಲ ನನ್ ಹಡದ್ ತಾಯಿ ಬೇರೆ ಅಲ್ರಿ. ನಿಮ್ ತಮ್ಮರ್ ಮತ್ತೆ ಅದಕ್ ಲಗ್ನ ಹಾಕಿ ಕರ್ಕೊಂಡ್ ಬಂದಾರ ನನ್ನ. ನಿಮ್ ಸೇವೆ ಮಾಡ್ಲಂತನ ಕರ್ಕೊಂಡ್ ಬಂದಾರ. ನಾನೇ ತಗೊಂಡೋಗ್ತೀನಿ. ನೀವ್ ಆರಾಮ್ ಬರ್ರಿ. ಕಾಲ್ ನೋವು ಬೇರೆ ಅಂತ ಹೇಳಿದ್ರಲ್ಲ, ಮೆಲ್ಕ ಬರ್ರಿ. ಯಾವತ್ತು ಇಲ್ಲಿದ್ದಳು ಇವತ್ತು ನನ್ನ ಲಗೇಜ್ ತಗೊಂಡು ಹೋಗ್ತಾ ಇದ್ದಾಳೆ. ಇವಳು ಮರ್ವನೇ ಅರ್ಥ ಮಾಡ್ಕೊಳಕ್ ಆಗ್ತಲ್ಲ. ಏನೋ ಮುಚ್ಚಿಡ್ತಿದ್ದಾಳೆ ಅನ್ಸುತ್ತೆ. ಬಿಡ್ತೀನ ನಾನು? ಕಂಡು ಹಿಡಿತೀನಿ ಕಣೆ, ಕಂಡು ಹಿಡಿತೀನಿ. ನನ್ನನ್ನು ಏನು ಅಂದ್ಕೊಂಡಿದ್ಯಾ ಲೇ ಮಿಟ್ಕ್ಲಾಡಿ ಕಣೆ ನೀನು. ಅಯ್ಯೋ ಇಲ್ಲೇಕೆ ನಿಂತೆ ಗಾಯತ್ರಿ? ನಡಿ. ಬರ್ರಿ. ಅಯ್ಯ ಇಲ್ಲಿ ಬೇಡ ಕಣೆ, ಮೇಲೆ ಹೋಗೋಣ ಬಾ. ಚಿಗವ್ವ ನೋಡಿದ್ರ ನಾ ಮನಸ್ನಾಗ ಇಟ್ಕೊಂಡಿದ್ರಿ ಅಂತ ನೀವ್ ಹೇಳಿದ್ರಿ. ಈಗ ನೋಡಿದ್ರ ನೀವ ಮನಸ್ನಾಗ ಇಟ್ಕೊಂಡ್ ಮಾತಾಡತ್ತಿರಲ್ರಿ. ಚಿಗವ್ವ ನೀವ್ ಹಿಂಗ ಮಾತಾಡ್ಬಾರ್ದು. ಅಯ್ಯ ನಾನೇನೇ ಹೇಳ್ದೆ, ನಾನ್ ಮೇಲ್ಗಡೆ ರೂಮಲ್ಲಿ ಇರ್ತೀನಿ ಎಂದೆ. ಹೌದಾ? ಅಯ್ಯೋ ಅಲ್ಲಿ ಬೇಡ ಚಿಗವ್ವ, ನೀವು ಅಲ್ಲಿ ಹೋಗೋದ್ ಬೇಡ. ನೀವ್ ಹೊಕ್ಕಿರಂದ್ರು ನಾನ್ ಬಿಡಂಗಿಲ್ರಿ ಅಲ್ಲಿಗೆ. ಯಾಕೆ? ಇಲ್ಲ ಇಲ್ಲ, ನೀವ್ ಅಲ್ಲಿಗೆ ಹೋಗ್ಬಾರ್ದು ಅಷ್ಟ. ಯಾಕೆ ಹೋಗ್ಬಾರ್ದು ಹೇಳು? ನಾ ಹೇಳದ್ ಕೇಳ್ರಿ ಚಿಗವ್ವ, ಅಲ್ಲಿಗ್ ಬೇಡ ಅಷ್ಟ. ಇಲ್ಲ ನಾ ಮೇಲೆ ಬ್ಯಾಡ್ರಿ ಬ್ಯಾಡ್ರಿ. ಯಾಕೆ ಬಿಡಲ್ಲ? ಯಾಕೆ ಬಿಡಲ್ಲ ಹೇಳು ನೀನು? ಚಿಗವ್ವ ನಾ ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೋರಿ. ನಿಮ್ ಕಾಲ್ ನುಸಾಕತ್ತಾವ ಅಂತ ಹೇಳಾಕತ್ತೀರಿ ನೀವು. ರೂಮ್ ಬೇರೆ ಅಷ್ಟು ಮ್ಯಾಗ ಐತಿ. ನೀವು ಹತ್ತುರತ್ಗೆ ಏನಾರ ಹೆಚ್ಚು ಕಮ್ಮಿ ಆಗಿ ಜಾರಿದ್ರಂದ್ರ ಸೀದಾ ಬಂದ್ ಕೆಳಗ ಬೀಳ್ತೀರಿ. ಅದಕ್ಕ ಅಲ್ಲಿ ಬೇಡ ಅಂತ ಹೇಳಾಕತ್ತೀನಿ ನಾನು. ಏ ನೀನ್ ಅಷ್ಟ್ ಕೆಟ್ಟದ್ದೆಲ್ಲ ಯೋಚನೆ ಮಾಡ್ಬೇಡ. ನಾನೇನಷ್ಟ್ ಕೆಟ್ಟೋಳಲ್ಲ, ನಾನು ಹುಷಾರಾಗೆ ಓಡಾಡ್ತೀನಿ. ಚಿಗವ್ವ ನೀವೇನೋ ಹುಷಾರಿರ್ತೀರಿ, ಆದ್ರ ಟೈಮ್ ಚಲೋ ಇರ್ಬೇಕಲ್ರಿ. ನಾ ಕೇಳಿನ ಎಷ್ಟೋ ಮಂದಿ ಬಾಯಾಗ ಅಲ್ಲಿಂದ ಕೆಳಗ್ ನೋಡಿದ್ರ ತಲಿ ಚಕ್ರ ಬಂದ್ ಬೀಳ್ತೈತಂತ. ನಿಮಗೇನಾರ ಹಂಗಾಗಿ ನಿಮ್ಗೇನಾರ ತಲಿ ಚಕ್ರ ಬಂದ್ರ ಸೀದಾ ಬಂದ್ ಕೆಳಗ ಬೀಳ್ತೀರಿ. ಏ ಏನೇ ಬರೀ ಅಪಶಕ್ನೇ ಮಾತಾಡ್ತೀಯ? ನನ್ಗೇನಾರು ಆಗ್ಲಿ ಅಂತ ನಾನ್ ಮೇಲ್ಗಡೆ ರೂಮಲ್ಲೇ ಇರ್ತೀನಿ ಕಣೆ. ಅಲ್ಲಿ AC ಮಂಚ ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ, ಅದಕ್ಕೆ ನಾನು ಅಲ್ಲೇ ಇರ್ತೀನಿ. ಇಲ್ಲಿ ನೆಲದ ಮೇಲೆ ಮಲ್ಕೊಳಕ್ ಆಗಲ್ಲ ನನ್ನ ಕೈಲಿ. ಹೇಗಿದ್ರು ಆಕಾಶ ಇಲ್ವಲ್ಲ, ಅಲ್ಲೇ ಇರ್ತೀನಿ ಬಿಡು. ಇಲ್ಲಿ ಮಲ್ಕೊಳಕ್ಕೆ ಸೊಂಟ ನೋವುತ್ತೆ ಕಡೆ. ಚಿಗವ್ವ ರೂಮ್ ಏನ ಖಾಲಿ ಐತ್ರಿ, ಆದ್ರ ನೀವ್ ಆ ರೂಮ್ನಾಗ ಇರೋದ್ ಬೇಡ, ಇಲ್ಲೇ ಇರ್ರಿ. ಈ ರೂಮ್ ನಿಮಗ್ ಬರಬರ್ ಐತಿ. ಇಲ್ಲೂ ಗಾಳಿ ಬೆಳಕು ಎಲ್ಲಾ ಬರ್ತೈತ್ರಿ. ಆಗಲ್ಲ ಅಂದ್ರೆ ಆಗಲ್ಲ ಕಣೆ, ನಾನು ಅದೇ ರೂಮಲ್ಲೇ ಇರ್ತೀನಿ. ಇಲ್ಲ ಕಣೆ, ನಾನು ಅಲ್ಲಿಗೆ ಹೋಗ್ತೀನಿ ಕಣೆ. ನಿನ್ ಮಾತನ್ನ ಕೇಳಲ್ಲ ಕಣೆ. ಕೊಡೆ ನನ್ ಬ್ಯಾಗು. ಬ್ಯಾಡ ಚಿಗವ್ವ ಬೇಡ, ಇಲ್ಲೇ ಇರ್ರಿ. ನಿನ್ ಮಾತ್ ನಾನೇಕೆ ಕೇಳ್ಬೇಕು? ನಾ ಮೇಲ್ಗಡೆ ರೂಮಲ್ಲಿ ಇರ್ತೀನಿ. ಇಲ್ಲ ಚಿಗವ್ವ, ನಾ ನಿಮ್ಮಲ್ಲಿ ಹೋಗಕ್ ಬಿಡಂಗಿಲ್ಲ. ನೀವು ಇದ ರೂಮ್ನಾಗ ಇರ್ಬೇಕು. ಆಗಲ್ಲ ಕಣೆ, ನಾನ್ ಮೇಲ್ಗಡೆ ರೂಮಲ್ಲೇ ಇರ್ತೀನಿ. ಚಿಗವ್ವ ನಾ ಹೇಳೋದ್ ಕೇಳ್ರಿ, ಇದ ರೂಮ್ನಾಗ ಇರ್ರಿ. ಇಲ್ಲ ನಾನ್ ಮೇಲ್ಗಡೆ ರೂಮ್ಗೆ ಹೋಗೋದು. ಬಿಡ ನನ್ ಬ್ಯಾಗ್ ಬಿಡ. ಮಲ್ಕೊಳಕ್ ಆಗಲ್ಲ. ಬಿಡ ಹೇಳೋದ್ ಕೇಳ್ರಿ. ನಿಲ್ಸ್ರಿ. ಯಾಕೆ ಏನಿದು? ಏನ್ ಮಾತಾಡತ್ತೀರಿ? ನೋಡೋ ರಾಜು, ಆಕಾಶ ಇಲ್ಲ. ಆಕಾಶನ್ ರೂಮಲ್ಲಿ ಆಕಾಶ ಇಲ್ಲ, ಅದಕ್ಕೆ ಅವ್ನ ರೂಮಲ್ಲಿ ನಾ ಮಲ್ಕೋತೀನಿ ಅಂತ ಹೇಳ್ತಿದೀನಿ. ಇವಳು ಬಿಡಲ್ಲ, ಹೋಗ್ಬಿಡಿ ಅಂತ ನಾನು ಹೋಗಕ್ ಬಿಡ್ತಿಲ್ಲ. ನಾನು ಅದನ್ನ ಹೇಳಕತ್ತೀನ್ರಿ. ಆ ರೂಮ್ ಬೇರೆ ನೋಡಿದ್ರ ಅಷ್ಟು ಮ್ಯಾಗ ಐತಿ. ಇವ್ರಲ್ಲಿ ಹತ್ತುರತ್ಗೆ ಏನ್ರ ಹೆಚ್ಚು ಕಮ್ಮಿ ಆದ್ರ ಯಾರ್ ಜವಾಬ್ದಾರಿ ಅದಾರ? ಅದಕ್ಕ ಚಿಗವ್ವ ನೀವ್ ಇಲ್ಲ ಮಕ್ಕೋರಿ ಅಂತ ಹೇಳಕತ್ತೀನಿ ನಾನು. ಬಿಡ. ಆಗಲ್ಲ ಕಣೋ, ಇಲ್ಲಿ ಬೆಡ್ಡು ಕಲ್ತರ ಇದೆ. ಅಲ್ಲಿ ಬೆಡ್ಡು ಮೆತ್ತಿಗೆ ಹಿಂಗಂದ್ರೆ ಹಿಂಗೆ ಎದ್ದೇಳ್ಬೇಕು, ಹಂಗಿದೆ ಕಣೋ ಬೆಡ್ಡು. ಅಲ್ಲಿ ಚೆನ್ನಾಗಿದೆ ಗಾಳಿ ಬೆಳಕು, ಅಲ್ಲದೆ AC ಇದೆ. ನಾನು ಅಲ್ಲೇ ಮಲ್ಕೋತೀನಿ. ಆತು, ಈಗ ಅದೇ ಮ್ಯಾಲ್ ಮಲ್ಕೋತೀನಿ. ರೀ ಚಿಗವ್ವ ನಾನು ಹೇಳಕ್ಕಾಗಲ್ಲ, ನೀವರ ಹೇಳ್ರಿ. ನೋಡು, ಇವತ್ತು ಒಂದು ದಿನ ಇರ್ತೀನಿ ಅಂತ ಹಾಕಿ ಬರೇ. ಒಂದಿನ ಮ್ಯಾಲ ಇರಲ್ಲ ಬಿಡ. ಆಕಾಶ ಇಲ್ಲಲ್ಲ. ಇದೇನು ಬ್ಯಾಗ್ ಹೊತ್ಕೊಂಡು ಹಿಂಗ್ ಮ್ಯಾಲ ಹೋಗಕ್ಕೆ ತ್ರಾಸ ಆಯ್ತು. ಅಲ್ಲ ಅಕ್ಕ, ನೀನ್ ಮ್ಯಾಲ ಇರಕ್ಕಿಲ್ಲ. ಮತ್ತ ಅಕಡೆ ಮಕ್ಕ ಮಾಡಿ ಬಾ. ಮತ್ ಮ್ಯಾಲೆ ಶಿವನ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ಇವತ್ತು ಕತಿ ಮುಗ್ದಂಗ ನಂದು. ಏನ್ ಮಾಡ್ತಾರೋ ಏನೋ. ಚಿಗವ್ರನ್ನ ಬಿಟ್ಟು ಬಂದ್ರಿ? ಹಾ, ಬಿಟ್ಟು ಬಂದೆ. ಸರಿ, ಅದೇನಾತಂತಂದ್ರ ನನಗೆ ಗೊತ್ತು. ನೀ ಮಾತಾಡ, ನಂಗೆಲ್ಲ ಗೊತ್ತ.
ಆಕಾಶ ಅದನ್ನಲ್ಲ. ಹೌದಾ, ನನಗ್ ಗೊತ್ತು. ಅದು ಆಕಾಶನ್ ಪರ್ಸನಲ್ ರೂಮ್. ನಾ ಅವನಲ್ಲಿ ನಮ್ಮ ಅಕ್ಕನ ಬಿಟ್ಟು ಬಂದಿನಿ ಅನ್ನೋದಿಲ್ಲ ನಿಂಗೆ ಟೆನ್ಷನ್. ಹಾ ಏನ ಅಲ್ಲ, ನಮ್ಮ ಅಕ್ಕ ಇವತ್ತು ರಾತ್ರಿ ಇದ್ದ ನಾಳೆ ಹೋಗ್ತಾಳ. ನೀ ಯಾಕೆ ಅದಕ್ಕೆ ಟೆನ್ಷನ್ ತಗೋಬೇಕು? ಆಕೆನ್ ರೂಮ್ ಏನ್ ಹಾಳು ಮಾಡಂಗಿಲ್ಲ ನೋಡು. ಆಕೆ ನಾಳೆ ಹೋದ್ಮೇಲೆ ಬೋರ್ಡ್ ಹಾಕ್ಬಿಡೋದು ಬಾಗಿಲ ಮೇಲೆ, ಏನಂದ್ರ ಇದು ಆಕಾಶನ್ ರೂಮ್, ಯಾರು ಇಲ್ಲಿ ಒಳಗೆ ಹೋಗಬಾರ್ದು ಅಂತ ಹೇಳಿ. ಅಲ್ಲ ನೋಡು, ಇವ ಆಕಾಶನ ಇಷ್ಟೆಲ್ಲ 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಳ್ಸಿವಿ. ಎಲ್ಲೇ? ದುಬೈಗೆ ಹೋಗ್ಯಾನ. ಹೋದವ ಇಲ್ಲಿ ನಾವು ಎಷ್ಟು ಟೆನ್ಷನ್ ಒಳಗಿರ್ತೀವಿ ಅಂದ್ರೆ, ಹೋಗಿ ಮುಟ್ಟ್ಯಾನೋ ಇಲ್ಲ ಅನ್ನೋ ಟೆನ್ಷನ್ ಒಳಗಿರ್ತೀವಿಲ್ಲ. ಹೋದ್ಮೇಲೆ ಒಂದು ಫೋನ್ ಮಾಡ್ಬೇಕು, ನಾ ಹಿಂಗ್ ಬಂದೀನಿ, ಆರಾಮಾಗಿದ್ದೀನಿ, ಇಂಥ ಕಡೆ ಇದ್ದೀನಿ, ಇದೇನು ಮಾಡ್ಬೇಕೋ ಬೇಡ? ಅಲ್ಲ, ನಮ್ ಟೆನ್ಷನ್ ನಮ್ಗೆ ಅರ್ಥನ ಆಗಲ್ಲ. ನನಗೆ ಬೇಡ ಬಡ ಹೋಲಿ. ನಿನಗೆ ಫೋನ್ ಮಾಡಿದ್ದ? ಏಯ್, ನಿನಗಾರೆ ನಿಮ್ ತಮ್ಮ ಫೋನ್ ಮಾಡಿದ್ದ ಇಲ್ಲೋ? ಹಾ ಮಾಡಿದ್ದ, ಬಂದಾನಂತ. ಬಂದನ? ಇಲ್ಲ ಇಲ್ಲ ಇಲ್ಲ, ಬರ್ಲಿಕತ್ತೇನಂತ. ಅಲ್ಲ, ಬಂದಾನ ಬರ್ಲಿಕತ್ತಾನ, ಡಿಫ್ರೆನ್ಸ್ ಗೊತ್ತಿಲ್ಲ. ಅಲ್ಲ, ನಿಮ್ ತಮ್ಮ ಹೋಗಿದ್ದ ನಿನಗೆ ಈ ಮನ್ಸೇ ಇಲ್ಲಲ್ಲ, ಇಲ್ಲ ಯಾಕೆ ಹಿಂಗಾಗಿನಿ? ರೀ, ನನಗಿರೋ ಒಬ್ಬ ತಮ್ರಿ, ಅವ್ನ ಯಾವತ್ತು ಇಷ್ಟ ದೂರ ಬಿಟ್ಟಿಲ್ಲ. ನಾನು ಅವ್ನ್ ಬಿಟ್ಟಿರ್ಲಿಕ್ಕ ನನ್ ಮನ್ಸು ಚಡಪಡ ಒದ್ದಾಡತೈತಿ. ಅದಕ್ಕ ಇವತ್ ನಾ ಏನ್ ಮಾಡಾತೀನೋ, ಏನ್ ಮಾತಾಡತ್ತೀನೋ ಒಂದು ತಿಳಿಯವಲ್ರಿ ನನಗ. ಒಂದ್ ಕೆಲ್ಸ ಮಾಡ, ನೀನು ನಾಳೆ ದುಬೈಗೆ ಹೋಗ್ಬಿಡ. ಅಷ್ಟ ಅಲ್ಲ, ನಾನು ನಾಳೆ ದುಬೈಗೆ ಬಂದ ಬಿಡ್ತೇನೆ. ಈ ಮನಿ ಎಲ್ಲ ಖಾಲಿ ಮಾಡ್ಕೊಂಡು 3 ಮಂದಿ ಅಲ್ಲೇ ಸೆಟ್ಲ್ ಆಗ್ಬಿಡ್ನು. ಅಲ್ಲ, ಅವ್ ಹೋಗಿರೋದು ಒಂದ್ ವರ್ಷ ಓದಿ ವಾಪಸ್ ಬರ್ತಾನ. ನೀ ಯಾಕೆ ಇಷ್ಟ ಟೆನ್ಷನ್ ಮಾಡ್ಕೊಂಡಿ? ಎಷ್ಟು ಶಾಕ್ ಆಗಿ ನೋಡ್. ಏಯ್, ಅವ ಬರೇ 1 ವರ್ಷ ಓದಾಕ್ ಹೋಗ್ಯಾನ. 1 ವರ್ಷ ಓದಿ ಬರ್ತಾನ ಬಿಡ, ಅದಕ್ಕೆ ಇಷ್ಟ ಟೆನ್ಷನ್ ಆಗಿ. ಆಮೇಲೆ ಅವ್ನು ನಿನ್ಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿದ ಕೂಡಲೇ ಹೇಳ, ನೋಡು, ನಿಮ್ಮ ಮಾಮಾರಿಗೆ ಫೋನ್ ಮಾಡದೇ ಇದ್ರು ಪರವಾಗಿಲ್ಲಪ್ಪ, ನೀ ಚಲೋ ತಂಗೆ ಓದಂತ ಹೇಳ್ಯಾರ ಅಂತ ಹೇಳ್ಬಿಡ. ಅರ್ಥ ಆಯ್ತಲ್ಲ? ಹೇಳ್ತೀನಿ. ಸ್ವಲ್ಪ ಇಲ್ಲೇ ಇರ, ಎಲ್ಲಿರ್ತಿ? ಬರೇ ತಮ್ಮಗೆ ಫೋನ್ ಬರ್ತೈತೀರ, ಒಂದ್ ಟೆನ್ಷನ್ ಆಗ್ಬೇಡ. ಹಾ, ಹುಷಾರಾಗಿರ. ಅಂದ್ರ ಇವ್ರ ಕೈಯಾಗ ಸಿಕ್ಕಿಲ್ಲ ಅಂದ್ರೆ ಎಲ್ಲಿ ಹೋಗಿ ಕುಂತ್ನಯಪ್ಪ ಇವ? ಅಕ್ಕಂಗೆ ಫೋನ್ ನನ್ನ ತಮ್ಮ ಫೋನ್ ಮಾಡಿದ್ನಲ್ಲ, ಎಲ್ಲಿ ಹೋಗ್ಯಾನೋ ಏನೋ, ಎಲ್ಲಿ ಕುಂತಾನೋ ಏನೋ. ಹಲೋ, ಎಲ್ಲಿದೆಯಲ್ಲ? ಅಕ್ಕ, ನಾ ಬಾತ್ರೂಮ್ನಾಗಿದ್ದೀನಿ. ಬಾತ್ರೂಮ್ನಾಗ ಕುಂತೀಯಾ? ಅಲ್ಲಾಕದಿಯ? ರೂಮ್ನಾಗ ಇರ್ಬೇಕಿಲ್ಲ? ನಿನ್ನ ಗಂಡ ಮತ್ತು ಅವ್ರ ಅಕ್ಕ ರೂಮ್ ಬರ್ಲಿತ್ತಿದ್ರು. ಅವ್ರು ಬರೋ ಸೌಂಡ್ ಕೇಳಿ ನಾ ಬಾತ್ರೂಮ್ ಓಡ್ ಬಂದ್ಬಿಟ್ಟೆ. ನಾ ಏನಾರ ರೂಮ್ ಆಗಿ ಇದ್ದಿದ್ರ ಆ ಅಕ್ಕ ತಮ್ಮ ಸೇರಿ ಈ ಅಕ್ಕ ತಮ್ಮನ್ನ ಕಡದ ನಾಯಿಗೆ ಹಾಕ್ಬಿಡ್ತಿದ್ರು. ಹೌದಲ್ಲ ಅಕ್ಕ, ಅವ್ರು ಈ ರೂಮಾಗೆ ಸೆಟ್ಲ್ ಆದ್ರೆ ಏನ್ ಮಾಡೋದು? ನಾ ಹೊರಗೆ ಹೆಂಗ್ ಬರ್ಲಿ? ನನ್ ಕತಿ ಏನು? ನೀ ಹೆಂಗಾರ ಬಾ, ನನಗೇನ್ ಆಗ್ಬೇಕಾಗೈತಿ? ಯಪ್ಪ, ಆಕಿನೂ ಕೈ ಕೊಟ್ಲಲ್ಲಪ್ಪ. ಇವ ನನ್ ಸಾಯ್ ಹೊಡ್ಯಾಕಂತ ನಾನು ನಿಂತು ಬಿಟ್ಟಾನ. ಈಗೇನ್ ಮಾಡೋದು? ಭಗವಂತ, ಏನಪ್ಪ ಮಾಡ್ಲೀಗ? ಏನಾಡ್ತಾಳೆ ಇವಳು ತಮ್ಮನೇ. ಏನ್ ಬೆವ್ರು ಸೂಸಿ ಕಷ್ಟಪಟ್ಟು ಈ ರೂಮ್ ಕಟ್ಸಿರತ್ತಾರ, ನನ್ನೇ ಈ ರೂಮ್ ಬರಕ್ ಬಿಡಲ್ಲ ಇವಳು. ಬರ್ತಿರೋ ಸಿಟ್ಗೆ 2 ಬಾರ್ಸಣ ಅನ್ಸಿತ್ತು. ಏನ್ ಮಾಡೋದು, ಅವಳ ಕೈ ರುಚಿನೇ ತಿನ್ಬೇಕಲ್ಲ. ಅಡ್ಗೆ ಮಾತ್ರ ತುಂಬಾ ರುಚಿಯಾಗಿ ಮಾಡ್ತಾಳೆ, ಅದಕ್ಕೆ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ಅಪ್ಪ ಹೊಟ್ಟೆ ನೋವು, ಬಾತ್ರೂಮ್ಗೆ ಹೋಗ್ಬೇಕು. ಅಯ್ಯೋ,
ಚಿಲ್ಕ ತೆಗ್ದೇ ಇದೆ. ಏನ್ ಮಾಡೋದು? ಬಾಗ್ಲ ಪಡಿಲಿತ್ತಲ್ವಾ? ಓಪನ್ ಆಗ್ತಾ ಇಲ್ಲ. ಬಾಗ್ಲು ಮುಡ್ದವ್ರು ಒಳಗ್ ಬಂದ್ಬಿಟ್ರೆ ಏನ್ ಮಾಡೋದು? ಡೋರ್ ಸ್ಟ್ರಕ್ ಆಗ್ಬಿಟ್ಟಿದೆ ಅನಿಸ್ತಾ ಇದೆ. ಇದು ಮುರಿದೋದ್ರೆ ನನ್ನ ತಲೆ ಮೇಲೆ ಬರುತ್ತೆ. ಏನಾರ ಮಾಡಕ್ಕ? ರಾಜು ರಾಜು ಚಿಗವನ್ ಕೈ ಸಿಕ್ಕಾಬಿಟ್ನಾ? ಅವ್ರು ಬರ್ತಾರೆ ಈಗ. ಸತ್ಯನ ಇವತ್ತು ನನ್ ಕೊಂದ ಬಿಡ್ತಾಳೆ ಇನ್ನಕ್ಕೆ. ಏನಾತಕ ಬನ್ನಿರೇ. ಇವರು ಬಂದ್ರ? ನಿಮಗ್ ಗೊತ್ತಾಗೋತನ್ರಿ? ಓ ಗೊತ್ತಾಗೋಯ್ತು. ಚಿಗವ್ವ, ಈ ವಿಷಯನ ನಿಮ್ ತಮ್ಮರಿಗೆ ಹೇಳ್ಬೇಡ್ರಿ. ನಿಮ್ ಕೈ ಮುಗಿತೇನ? ಇಲ್ಲ, ನಾ ಹೇಳ್ತೀನಿ. ಬ್ಯಾಡ್ ಚಿಗವ್ವ, ಅದು ಏನಾತಂತಂದ್ರ ನನಗ್ ಗೊತ್ತು, ಇದೆಲ್ಲ ಆಕಾಶನೇ ಕೆಲ್ಸ ಅಂತ. ರಾಜು ರಾಜು ಶುರು ಆಯ್ತಪ್ಪ ಈಗ. ಅಲ್ಲ, ಈಕಿ ನಮ್ಮ ಅಕ್ಕ, ಈಕಿ ನನ್ನ ಹೆಂಡತಿ, ಇವ್ರಿಬ್ರೇ ಹಿಂಗ ಜಗಳ ಆಡ್ತಾರ. ಇನ್ನೇನ್ರ ನಮ್ಮ ಅವ್ವ ಆಗಿದ್ರ ಅತ್ತಿ ಸೊಸಿ ಜಗಳ ಭಯಂಕರ ಆಗ್ತಿತ್ತು. ಅಲ್ಲ, ಇವೇನು ಈ ಲೆವೆಲ್ಗೆ ಜಗಳ ಆಡ್ತಾವ? ಆಮೇಲೆ ನಾವು ಕೆಲಸ ಬಿಟ್ಬಿಟ್ಟು ಬರೀ ಹೆಂಗಸರು ಇರ್ಬೇಕ? ಅಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ಕೂ ಗೊತ್ತಾಗಲ್ಲ ಇವ್ರಿಗೆ. ನಮ್ಮನ ಈಗ ಒಬ್ಬ ಬರಕ್ಕೆ ಅವಾಗ ಹೆಂಡತಿ ಒಂದು ಜಗಳ ತೆಗಿಯಕ್ಕೆ ಇಬ್ರು ಸೇರಿ ನನ್ನ ನಗುನ ಜೀವ ತೆಗಿತಾರ. ಉರ್ಲ್ ಹಾಕೊಂಡು ಸಾಯ್ಬೇಕು ಇವ್ರಿಬ್ಬರು ನಡುವೆ. ಹೌದು, ಬೇಡ ಅವ್ರ ಪಾಡಿಗೆ ಅವ್ರು ಮಾತಾಡ್ಲಕ್ಕ ಅವನು ಸುಮ್ಮ ಏನಾದ್ರೆ ಎಲ್ಲದಕ್ಕೂ ಒಂದ್ಸಲ ನಾನು ನಡು ಹೋದ್ಮೇಲೆ ಎಲ್ಲದಕ್ಕೂ ನಡು ಕರಿತಾನೆ ಇರ್ತಾರೆ. ಒಂದು ಅಡ್ಜಸ್ಟ್ ಮಾಡಿ ಒಂದು ದಿನ ಇದ್ದು ಹೋಗಕ್ಕೆ ಈಕೆ ನನ್ನ ಹೆಂಡ್ತಿನೂ ಅಡ್ಜಸ್ಟ್ ಮಾಡ್ಕೊಳಲ್ಲ, ಒಂದು ದಿನ ಬಂದು ಹೋಗಕ್ಕೆ ಆಕಿನೂ ಅಡ್ಜಸ್ಟ್ ಮಾಡ್ಕೊಳಲ್ಲ. ಏನರ ಒಟ್ಟು ಬೇಕು ಇವ್ರಿಬ್ಬರಿಗೂ. ಜಗಳ ತೆಗೆದು ನನ್ನ ಕುತ್ತಿಗೆ ಸಿಗ್ತಾರ. ಅವ್ರು ಏನರ ಮಾಡ್ಕೊಲ್ಲಕ್ಕ ಹೋಗೋದ ಬೇಡಲ್ಲ. ನಮ್ಮ ಮನ್ಯಾಗಿದ್ರಲ್ಲ ಇವ್ರು ಹಿಂಗೆ ಕರೆಯೋದು. ಒಂದು ನಾನೇ ಎಲ್ಲರ ಹಾಳಾಗಿ ಹೋಗ್ತಾನೆ. ಈ ಮನೆ ಬಿಟ್ಬಿಟ್ಟು ಹಾಳಾಗಿ ಹೋದ ನಂತರ ಅವಾಗ ಗೊತ್ತಾಗತ್ತೆ ಇವ್ರಿಗೂ. ಬೇಡ ಮನ್ಯಾಗಿದ್ರೆ ಕರಿತಾ, ಆಕಿನೂ ಕರಿತಾಳೆ, ಈಕಿನೂ ಕರಿತಾಳೆ. ಈಗ ಓಡೋಡಿ ಬಂದು ಹೇಳ್ತಾಳೆ, ರೀ ಆಕೆ ಹಂಗೆ ಮಾಡಿದ್ರಿ, ನಿಮ್ಮ ಅಕ್ಕ ಹಿಂಗೆ ಮಾಡಿದ್ರಿ, ನಿಮ್ಮ ಅಕ್ಕ ಹಿಂಗೆ ಮಾಡಿದ್ರಿ ಅಂತ ಈಕಿ ಆಕೆ ಬಂದು ನೋಡೋ ತಮ್ಮ ರಾಜು, ನೋಡೋ ನಿನ್ನ ಹೆಂಡ್ತಿ ಹಿಂಗೆ ಮಾಡಿದ್ಲು ಅಂತ ಈಕಿ ಬೆಂಗಳೂರು ದೊಡ್ಡ ಬೆಂಗಳೂರಾಗೆ ಇದ್ದಂಗೆ ಬಂದಿರೋದು ಅಲ್ಲಿಂದ ಆದ್ರೂ ಸಾಕಾಗಿ ಹೋಗೈತಿ ಇವ್ರಿಂದ. ರಾಜು ರಾಜು ಇವರಿಬ್ರು ಕೆಳಗೆ ಇಳಿದು ಬಂದ ನನ್ನ ಕುತ್ತಿಗೆ ಇಚ್ಚುಕೋದ್ರೊಳಗೆ ನಾ ಮನೆ ಬಿಟ್ಟು ಓಡ್ ಹೋದ್ರೆ ಚಲೋ, ಇಲ್ಲಾಂದ್ರೆ ಆಗಲ್ಲ. ಅವನೇ ತಾನೇ ಈ ಡೋರ್ನ ಹಾಳು ಮಾಡೋದು, ಅದಕ್ಕೆ ಇದು ಸ್ಟ್ರಕ್ ಆಗೋಗಿದೆ. ಅಯ್ಯೋ ಹ್ಞೂ ಡೋರೆ. ಆ ಡೋರ್ ಓಪನ್ ಆಗ್ತಾ ಇಲ್ಲ ಅಂತಾನೆ ನಾನು ರಾಜುನ್ ಕರ್ದಿದ್ದು. ನಿಮ್ಗೇನಾರ ಅರ್ಜೆಂಟ್ ಇತ್ತಂದ್ರ ಕೆಳಗಿನ ರೂಮ್ನಾಗ ಖಾಲಿನ ಐತಿ, ಅಲ್ಲಿ ಹೋಗ್ರಿ. ನೀವು ಬರುವಷ್ಟೊಳಗ ಇದನ್ನ ಸುತ್ತ ಮಾಡಿಡ್ತೇನೆ. ಸರಿ, ನಂಗೆ ರಾತ್ರಿ ಎಲ್ಲ ಜಲಬಾಧೆಗೆ ಹೋಗ್ಬೇಕು, ನಾನು ಬರ್ತೀನಿ. ಸರಿ ಮಾಡಿಡು. ಆಕಾಶ ನಾನ ಬಂದಿನ ಕದ ತೆಗಿಯ.
ಬಾರ ಆಕಿ ಹೋದ್ಲೇನು? ಆಕಿ ಹೋದ್ಲು. ಎಲ್ಲ ಹೋದ್ಲು? ಇವತ್ತು ಎಲ್ಲಾರ ಯಾಕೆ ಹೋಗ್ಲಿ, ಅದು ಹೇಳ್ಕೊತ ಕುಂದ್ರ ಟೈಮ್ ಇಲ್ಲ ಈಗ. ನಾನು ಎಲ್ಲಿ ಮುಚ್ಚಿಲ್ಲ ಈಗ. ಹಾ ಈ ಪಲ್ಲಂಗ ಕೇಳ್ಬೇಕಿ. ನಾ ಅಷ್ಟೊತ್ತಲ್ಲ ಇರ್ಲಿಕ್ಕಂಗಿಲ್ಲ, ನಾ ಕೆಳಗೂ ಹೋಗಂಗಿಲ್ಲ. ಹಾ ಅಲ್ಲಿ ಮ್ಯಾಲ ಹೋಗಿ ಮುಕ್ಕೊಂಡ್ಬಿಡು. ಅಲ್ಲಿ ಮ್ಯಾಲೆಲ್ಲ ಹತ್ಲಿಕ್ಕಂಗಿಲ್ಲ, ಹೋಗ ನಂಗೆ ಕಾಲ್ ನೋಸ್ತ, ನಾ ಹೋಗಂಗಿಲ್ಲ. ಈ ಬೀರು ಒಳಗಡೆ ಹೋಗಿ ಕದ ಹಾಕ್ಬಿಡ್ತೀನಿ. ಉಸಿರು ಕಟ್ತದ, ನಾ ಅಂತೂ ಮೊದ್ಲು ಹೋಗಂಗಿಲ್ಲ ಅಲ್ಲಿ. ಎಲ್ಲಿ ನೋಡಿದ್ರು ಒಲ್ಲೆ ಅಂತೀರಲ್ಲ, ಎಲ್ಲಿ ಇಡ್ಲಿ ಇವನ್ನ? ಎಲ್ಲಿ ಕರ್ಕೊಂಡು ಹೊಂಟಿ? ಮಾತಾಡ್ಬಿಡ ಬಾ. ನೀನು ಒಂದ್ ಕೆಲಸ ಮಾಡು, ಇಲ್ಲಿ ಮ್ಯಾಲ ಹೋಗಿ ಕುಂತ ಬಿಡ, ಆಮೇಲೆ ನಾನು ಕರೆಯಾಕ್ ಬರ್ತೀನಿ ನಿನ್ನ. ಸರಿ ಅಕ್ಕ, ಲಘು ಕರಿ, ಬಿಸಿಲು ಬಾಳ ಅದ. ಆಯ್ತು ಹೋಗು, ನಡಿ. ಹುಷಾರು. ಏನೇ ಗಾಯಿ, ಬಾತ್ರೂಮ್ ಡೋರ್ ಸರಿ ಮಾಡಿದ್ರೆ ಟೆರೆಸ್ ಮೇಲಿಂದ ಬರ್ತಾ ಇದ್ಯಾ? ಚಿಗವ್ವ, ಅದು ರೆಡಿ ಆಗೈತಿ, ಬೇಕಾದ್ರೆ ನೀವ ಹೋಗಿ ನೋಡ್ರಿ. ರೆಡಿ ಮಾಡಿದ್ಯಾ? ನಂಗೊಂದು ದೊಡ್ಡ ಟೆನ್ಷನ್ ಕಮ್ಮಿ ಆಯ್ತು. ರಾತ್ರಿ ಎಲ್ಲ ಅದೇ ಟೆನ್ಷನ್ ಇದ್ಬಿಡ್ತಾ ಇದ್ದೆ ನಾನು. ನೀವು ಒಟ್ಟ ಟೆನ್ಷನ್ ಮಾಡ್ಕೋಬೇಡ್ರಿ. ನೀವು ಬಾತ್ರೂಮ್ ಅಂತಂದು ಕೆಳಗ್ ಬರೋದೇ ಬೇಡ, ಇಲ್ಲೇ ರೆಡಿ ಮಾಡಿನಲ್ಲ, ಇಲ್ಲೇ ಆರಾಮಾಗಿ ಇದ್ದು ಬಿಡ್ರಿ. ಹಂಗಂದ್ರೇನೆ? ಹಾಗೆ ಊಟ ತಿಂಡಿ ಎಲ್ಲ ನನ್ನ ರೂಮ್ಗೆ ತಂದು ಕೊಡ್ತಿ ಏನೋ, ನಾನು ಆರಾಮಾಗಿ ಮಲ್ಕೊಂಡಿರ್ಲ? ನಾನ್ ಹಂಗ ಹೇಳಿಲ್ರಿ, ಬಾತ್ರೂಮಿಗೆ ಬರೋದ್ ಬೇಡ ಅಂತ ಹೇಳ್ದೆ. ತಯಾರಾಗೈತಲ್ರಿ, ಹೆಂಗಿದ್ರು ಇಲ್ಲೇ ಇದ್ದು ಬಿಡ್ರಿ. ಓ ಹಂಗ. ಬಾತ್ರೂಮ್ ಸರಿ ಇದ್ಮೇಲೆ ಕೆಳಗ್ ಬರಕ್ಕೆ ನನಗೆ ಹುಚ್ಚ. ಚಿಗವ್ವ, ನೀವಲ್ರಿ ಹುಚ್ಚಿ, ನಾನ ಹುಚ್ಚದೀನಿ. ನಾ ಏನನ್ ಮಾತಾಡಕತ್ತೀನಿ ಏನೋ ನನಗ ಅರ್ಥ ಆಗವಲ್ದು. ನೀವು ನನ್ನ ಮಾತಿನ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ. ನೀವು ಆರಾಮಾಗಿ ಹೋಗಿ ರೆಸ್ಟ್ ಮಾಡ್ರಿ. ಹಾ, ರೆಸ್ಟ್ ಮಾಡ್ರಿ. ಅಯ್ಯೇ, ಇವಳೇನು ಏನೇನೋ ಮಾತಾಡ್ತಾ ಇದ್ದಾಳೆ. ನಾನು ಬಂದು ಇಷ್ಟೊತ್ತಾಯ್ತು, ಏನಾದ್ರು ತಿಂತೀರಾ ಕುಡಿತೀರಾ ಅಂತ ಕೇಳ್ತಾನೆ ಇಲ್ಲ. ಇರ್ಲಿ ಬಿಡು, ನಂಗೆ ಅಶ್ವಾದ್ರೆ ನಾನೇ ಹೋಗಿ ಕೇಳ್ತೀನಿ, ಮಾಡ್ಕೊಡಲ್ಲ ಅಂತಾಳ. ಅಯ್ಯ, ಮೊಬೈಲೇ ಆಫ್ ಆಗೋಯ್ತು. ಬ್ಯಾಟ್ರಿ ಲೋ ಆಗೋಗಿದೆ, ಚಾರ್ಜ್ಗೆ ಹಾಕಬೇಕು. ಚಾರ್ಜರು ಮೊನ್ನೆ ಗಲಾಟೆಲಿ ಕೆಳಗಡೆ ರೂಮಲ್ಲೇ ಮರ್ತುಬಿಟ್ಟು ಹೋಗ್ಬಿಟ್ಟಿದ್ದೀನಿ. ತಾಳು ತಗೊಂಬರೋಣ. ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ. ಎಲ್ಲೂ ಕಾಣಿಸ್ತಿಲ್ವೇ? ಇಲ್ಲಾರು ಮಲಗಿರೋದು? ಈ ಮನೇಲಿರೋದು ನಾವು 3 ಜನ. ಅಯ್ಯೋ, ನನ್ನ ತಮ್ಮ ಏನಾರು ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಬಂದು ಮಲಗಿದಾನ ಇಲ್ಲಿ? 15 ಲಕ್ಷ ಇಲ್ಲೇ ಮಲಗಿದೆ. ದುಬೈ? ಮಾಡ್ತೀನಿ ನಿಮಗೆ. ನನಗೆ ಸುಳ್ಳು ಹೇಳ್ತೀರಾ ನೀವು? ಮುಂಜಾನೆ ಯಾರಿದು ಟಿವಿ ಹಾಕೊಂಡಾರ? ಅದು ಕ್ರಿಕೆಟ್ ಮ್ಯಾಚ್ ಬರೇ. ಈಕೆ ಕ್ರಿಕೆಟ್ ಎಲ್ಲ ನೋಡಲ್ಲ. ಔಟ್. ಯಸ್, RCB, ಯಸ್. ಅಲ್ಲ, ಇವ್ ಮುಂಜಾನೆ ಎದ್ದು ಕೂಡಲೇ ಬಂದು ಟಿವಿ ನೋಡತ್ತಲ್ಲ. ಆಕಾಶ, ದುಬೈ ಏನತ್ತಿವ್ದು? ಏ ಆಕಾಶ, ಮಾಮಾರಿ ಏನೋ ಮುಂಜಾನೆ ಇಲ್ಲಿ ಬಂದ್ ಕೂತಿ, ದುಬೈ ಏನಾತು? ಮ್ಯಾಚ್ ನೋಡಕ್ ಬಂದಿದ್ರೆ, RCB ಮ್ಯಾಚ್ ನೋಡಕ್ ಬಂದಿರಿ. ಏ ಬರೀ ಮ್ಯಾಚ್ ನೋಡಕ್ಕ ನಾವು ದುಬೈಯಿಂದ ಬಂದಿ? ಏನ್ ಮನುಷ್ಯ ಇದೀವ ನೀ? 25 ಲಕ್ಷ ಕಟ್ಟಿನ. ಅದು ದುಬೈ ಒಳಗ ಮ್ಯಾಚ್ ವೈಬ್ ಆಗೋಲ್ತ್ರಿ. ವೈಬ್ ಮ್ಯಾಚ್ ಆಗೋಲ್ತ್ರಿ.
ಅಲ್ಲೋ ಮ್ಯಾಚ್ ಆಗೋಲ್ತು ಮ್ಯಾಚ್ ಆಗೋಲ್ತು ಅನ್ಕೊಂಡು ನಾನು 25 ಲಕ್ಷ ರೂಪಾಯಿ ಏನ್ ಮಾಡತ್ತಿ ಹಿಂಗ್ಯಾಕೋ ಅಲ್ಲ ರಜಾ ಗಿಜಾ ಆಯ್ತಾನ ಅದಕ್ಕೆ ಬಂದಿಯೇನು ನೋಡ್ರಿ ಮಾಮಾರಿ ನಾ ಅಲ್ಲಿದ್ದು ಓದಿದ್ರು 25 ಲಕ್ಷ ರೂಪಾಯಿ ಹೋಗಿತ್ತು ನಾ ಇಲ್ಲಿ ಬಂದ್ರು 25 ಲಕ್ಷ ರೂಪಾಯಿ ಹೋಗ್ತದಲ್ರಿ ಯಾಕ್ರಿ ಟೆನ್ಷನ್ ತಗೊಂತೀರಿ ಎರಡು ಒಂದೇ. ಏನ್ ಎರಡು ಒಂದ ಅಂತ ನಿನ್ನವನ 25 ಲಕ್ಷ ರೂಪಾಯಿ ಕೊಟ್ಟನು ಅಲ್ಲೇ ನೀ ಬಂದಿಲ್ಲ ಕ್ರಿಕೆಟ್ ನೋಡ್ತೀನಿ ಅಂತ ಹೇಳಿ ಬಂದು ಕೂತ್ತೆ ಅಂದ್ರೆ ನಿನ್ನವನ ಹಣ ನನಗೆ ಹೆಣ ಹೊರಬೇಕಾಕತ್ತಿಲ್ಲೇ. ಅಲ್ರಿ ಇಷ್ಟಕ್ಕೆ ಯಾಕ್ರಿ ನಿಮ್ ಹಣ ಹೊರಬೇಕು, ನಿಮಗೇನ್ ಕಮ್ಮಿ ಆಗೈತಿ? ನಂಗೇನು ಕಮ್ಮಿ ಆಗಿಲ್ಲ, ಚಲೋ ಹೇಳಿದೆವು ಮರ. ನನ್ ಹೆಣ ಹೊರಕ 4 ಮಂದಿ ಕಮ್ಮಿ ಆಗ್ಯಾರ. ಅಯ್ಯೋ ಮಾಮರಿ ಇಷ್ಟಕ್ಕೆ ಯಾಕೆ ಟೆನ್ಷನ್ ತಗೊಂತೀರಿ? ನಾನ್ 10 ಮಂದಿ ದೋಸ್ತ್ ಇದಾರಿ, ಅವ್ರ ಕರೆದ್ನಂದ್ರ ಹಿಂದ ಮುಂದ ನಡು ಎಲ್ಲಾ ಕಡೆ ಹೊರ್ತಾರ್ರಿ ನಿಮ್ ಹೆಣ. ಯಾಕ್ರಿ ಮಾಮರಿ ಯಾಕೆ ಶಾಕ್ ಆಗಿರಿ? ಶಾಖ ಅಲ್ಲಾರ್ದೆ ಏನೋ ಹಳೆಯ ಮಾವನಿ ಹೆಣ ಹೊರಾಕತ್ರ ಶಾಖ ಅಲ್ಲಾರ್ದೆ ಏನ ಹೆಣ? ಯಾರ ಹೆಣ? ಈಗ ನೀನ ಹೇಳಿದಲ್ಲೋ ನನ್ನ ಹೆಣ ಹೊರಾಕ ನಿಮ್ ದೋಸ್ತಗಳು 10 ಮಂದಿ ಬರ್ತಾರ, ನನ್ ಮುಂದ ಹಿಂದ ನಡುವೆ ಎಲ್ಲಾ ಸೇರಿ ಹೊರ್ತಾರ ಅಂದ್ಯಲ್ಲೋ. ನಾ ಹೇಳಿದ್ನಿ? ಮತ್ ಇನ್ಯಾರು ಹೇಳಿದ್ರ? ಯಾವಾಗ? ಈಗರ ಹೇಳಿದಲ್ಲೋ. ಅಯ್ಯೋ ಮಾಮರಿ ನಾ ಹೆಣದ ಬಗ್ಗೆ ಅಲ್ದಿಲ್ಲಿ, ಹಣ ಹಣ ಅಂದರಿ. ನಿಮ್ಮ ಹಣ ಎತ್ಲಿಕ್ಕ 10 ಮಂದಿ ದೋಸ್ತ್ ಬರ್ತಾರಂತಂದ್ರಿ. ನೀ ಹಣ ಅಂದಿ? ಹೆಣ ಅಲ್ಲ? ಇಲ್ರಿ. ಅಲ್ಲ ಅವನು ಹೆಣಕ್ಕೂ ಹಣಕ್ಕೂ ಡಿಫ್ರೆನ್ಸ್ ಗೊತ್ತಾಗಲಾರ್ದ ನನ್ ಕಿವಿ ಅಷ್ಟು ಬಾದ ಅದು. ನಿಮ್ ಕಿವಿ ಬಂದಾಗ ನೋಡ್ರಿ. ಬಂದಾಗ್ಯವತ್ತಿ. ಹಾ ಅಯ್ಯೋ ಅವನು ಹಂಗಂದ್ರ ಕಣ್ಣು ಬಾದಾಗ್ಯವನ. ನಿನ್ನ ಇಲ್ಲಿ ದುಬೈ ಬಿಟ್ಬಿಟ್ಟು ಮನ್ಯಾಗ ನೋಡತ್ತಲ್ಲ ಕಣ್ಣು ಬಾದಾಗ್ಯವ ನಂಗಂದ್ರ. ಇಲ್ರಿ ನಿಮ್ ಬಾಳ ಚಲೋ ಆಯ್ತ್ರಿ ನಿಮ್ದು ಕಣ್ರಿ ಕಣ್ಣ. ಅದಕ್ಕೆ ಮಕ್ಳಾಗೋಲ್ತಿರು. ಏನಂದಿ? ನಾ ನಿಮ್ ಮಗ ಇದ್ದಂಗಲ್ರಿ. ನೋಡ್ರಿ ಮಾಮಾರಿ ನೀವ್ ಹೋದ್ಮೇಲೆ ಈ ಮನಿ ಆಸ್ತಿ ರೊಕ್ಕ ಎಲ್ಲ ಯಾರ್ದಾಗ್ತದ್ರಿ? ನಂದಾಗ್ತದಿಲ್ಲೋ. ಆಮೇಲೆ ನಾ ದುಬೈಗೆ ಹೋಗಿ ರೊಕ್ಕ ಕಳ್ದಿರ ನಿಮ್ಗೇನ್ ಗೊತ್ತಾಗ್ತಿತ್ತೇನ್ರಿ? ಹಂಗೆ ಅನ್ಕೊಂಡ್ ಸುಮ್ ಕೂಡ್ರಲ್ಲ. ಅಂದ್ರ ನಾ ಹೋಗ್ಬೇಕೀಗ? ಅಕ್ಕ ಬಂದ್ಬಿಟ್ಟು ಮಾಮಾಗ ಒಂದ್ ಕಪ್ ಚಾ ಮಾಡ್ಕೊಡು, ತಲೆ ಕೆಟ್ಟದ್ ಇವ್ರದು. ನೀವ್ ಸುಮ್ ಕೂಡ್ರಿ. ನಾ ಕೂಡ ನಿಮಗ್ ವಯಸ್ಸಾಗ್ಯದ್ರಿ, ಸುಮ್ ಕೂಡ್ರಿ. ಅಯ್ಯಪ್ಪ ಇದು ಕನಸನ ಇದೆ. ಎಲ್ಲಿ ನಾವು ಆಕಾಶ್ ದುಬೈಯಿಂದ ಬಂದ ಬಿಟ್ಟ ಅನ್ಕೊಂಡಿದ್ದೆ. ಯಪ್ಪ ಕನಸಾಗಿದ್ದಕ್ಕೆ ಚಲೋ ಆತಿದ. ಏನ ಒಂದ್ ಕಪ್ ಬಿಸಿ ಬಿಸಿ ಚಾ ಮಾಡ. ಒಂಚೂರು ಚಾ ಮಾಡ. ಯಪ್ಪ ಚಾ ಕುಡ್ದೇನೆ? ಕುಡ್ದೆ. ಗಾಯಿ ಏನ್ ತಿಂಡಿ ಮಾಡ್ತಿದ್ಯೆ? ಚಿಗವ್ವ ಬಿಸಿಬೇಳೆ ಬಾತ್ ಮಾಡತ್ತೀನ್ರಿ. ಬಿಸಿಬೇಳೆ ಬಾತ? ಅಯ್ಯೋ ಬಿಸಿಬೇಳೆ ಬಾತ್ ಬೇಡ ಕಣೆ, ವಾಂಗಿ ಬಾತ್ ಮಾಡ್ಬಿಡು. ಆತ್ರಿ ಮಾಡ್ತೀನಿ. ವಾಂಗಿ ಬಾತ್ ಅಲ್ಲಿ ಬದನೆಕಾಯಿ ಹಾಕಿರ್ತೀಯ, ಮೈಯೆಲ್ಲ ನವೆ ಬರುತ್ತೆ. ವಾಂಗಿ ಬಾತ್ ಬೇಡ, ದೋಸೆ ಮಾಡ್ಬಿಡೆ. ಆತ್ರಿ ಮಾಡ್ತೀನಿ. ಅಯ್ಯಪ್ಪ ದೋಸೆಲಿ ಸೋಡಾ ಹಾಕಿರ್ತೀಯ, ಬೆಳಗ್ಗೆ ದೋಸೆನೂ ತಿನ್ನಕ್ಕಾಗಲ್ಲ. ದೋಸೆನೂ ಬೇಡ ಕಣೆ, ಕೇಸರಿ ಬಾತ್ ಮಾಡ್ಬಿಡು. ಸರಿ ಮಾಡ್ತೀನಿ. ಅಯ್ಯೋ ಕೇಸರಿ ಬಾತ್ ಬೆಳಗ್ಗೆನೆ ಸಿಹಿ ಯಾರು ತಿಂತಾರೆ? ಅದು ಬೇಡ, ಪೂರಿ ಸಾಗು ಮಾಡ್ಬಿಡೆ. ಮಾಡ್ತೀನ್ರಿ ಚಿಗವ್ವ. ಗಾಯಿ ಪೂರಿ ಸಾಗು ಬೇಡ ಕಣೆ, ಬೆಳಗ್ಗೆ ಆಯಿಲ್ ತಿಂದ್ರೆ ಮೈಯೆಲ್ಲ ನವೆ ಆಗತ್ತೆ, ಅಲರ್ಜಿ. ಒಂದು ಕೆಲಸ ಮಾಡು, ಶಾವ್ಗೆ ಕಾಯಿ ಹಾಲು ಮಾಡ್ಬಿಡೆ, ಚೆನ್ನಾಗಿರತ್ತೆ. ಆಯ್ತ್ರಿ. ಹಾಗೆ ಶಾವ್ಗೆ ಕಾಯಲ್ಲಿ ಮಾಡ್ತೀಯಲ್ಲ, ಅದ್ರ ಜೊತೆಗೆ ಇನ್ನೇನಾದ್ರೂ ಸ್ವಲ್ಪ ಖಾರವಾಗಿ ಮಸಾಲೆ ವಡೆ ಮಾಡ್ಬಿಡು. ಆತ್ರಿ ಚಿಗವ್ವ ಮಾಡ್ತೀನಿ. ಅದ್ರ ಜೊತೆಗೆ
ಸ್ವಲ್ಪ ಪೊಂಗಲ್ಲು ಹುಳುಳಿಯಾಗಿ ರಸ ಮಾಡ್ಬಿಡೆ. ಅಕ್ಕ ನನ್ನ ಹೆಂಡತಿ ನೀ ಹೇಳಿದ್ದೆಲ್ಲ ಕೇಳ್ತಾಳ ಅನ್ಕೊಂಡ ನೀ ಹುಚ್ಚರ್ಗತೆ ಆಡ್ಬಾರ್ದು. ಈಗರ ನೋಡಾತ ಉಪ್ಪಿಟ್ಟು ಹೇಳ್ತಿ, ದೋಸೆ ಹೇಳ್ತಿ, ಪೂರಿ ಹೇಳ್ತಿ, ಅದೇನೋ ಶಾವ್ಗಿ ಕಾಯಿ ಅಂತಿ, ಅದೇನೇನೇನು ನೋಡು. ನೀ ಇಷ್ಟೆಲ್ಲ ಮಾತಾಡಿದ್ರು ಆಕೆ ನನ್ನ ಹೆಂಡತಿ ಪಾಪ ಸಮಾಧಾನದಿಂದ ಇನ್ನ ಆಯ್ತ್ರಿ ಮಾಡ್ತೀನಿ ಅನ್ನತ್ತಾಳ. ನೀ ಏನು ಇಷ್ಟು ಕಾಟ ಕೊಡ್ತಿ? ಅಲ್ಲ ಇಷ್ಟು ಸಹಿಸ್ಕೋತೀವಿ ಅಂತ ಹೇಳಿ ನೀ ತೀರಾ ಆಟ ಆಡ್ಬೇಡ ನೀ. ಅಲ್ಲ ಪಾಪ ನನ್ನ ಹೆಂಡತಿ ಅಮಾಯಕಿ. ಓಹ್, ನೀನ್ ಹೆಂಡತಿ ಅಮಾಯಕಿನಾ? ನನಗ್ ಗೊತ್ತೇ ಇರ್ಲಿಲ್ಲ ಅಪ್ಪ ನೀನ್ ಹೆಂಡತಿ ಅಮಾಯಕಿ ಅಂತ. ರಾಜು, ನಂಗೆ ಬೆಳಗಿನ ಜಾವ ಒಂದ್ ಕನ್ಸು ಬಿತ್ತು ಕಣೋ. ಈ ಮನ್ಲಿ ನಾವು 3 ಜನ ಬಿಟ್ರೆ ಇನ್ಯಾರಪ್ಪ ಇದಾರೆ? ರೂಮಲ್ಲಿ ಹೋಗಿ ನೋಡ್ತೀನಿ, ಯಾರೋ ಒಬ್ರು ಮಲಗಿದ್ದಾರೆ. ಬೆಡ್ಶೀಟ್ ತೆಗೆದು ನೋಡ್ತೀನಿ, ಅದ್ಯಾರು ಗೊತ್ತಾ? ನಿನ್ ಕನಸ್ನಾಗ ಇನ್ಯಾರು ಬಂದಿರ್ತಾರವ? ನಿನ್ ಗಂಡ ಬಂದಿರ್ತಾನೆ. ಅದಲ್ಲ, ಅದು ಆಕಾಶ. ಅಕ್ಕ, ಆಕಾಶ ದುಬೈನ್ಯಾಗ ಅದ. ಅವ ನಿನ್ ಕನಸ್ನಾಗ ಬಂದಾನಂದ್ರ ನೀ ನೋಡ ಎಷ್ಟವನ್ ಹಚ್ಕೊಂಡಿ ಅಂತ ಹೇಳಿ. ಆಕಾಶ ದುಬೈ. ಹಾಗಾದ್ರೆ ನನ್ ಕನ್ಸಲ್ಲಿ ಯಾರನ್ನ ನೋಡ್ದೆ? ಆಕಾಶನ್ನ ನೀವ ಹೇಳಿದ್ರಲ್ರಿ ಚಿಗವ್ವ, ಆಕಾಶ್ ಕನಸ್ನಾಗ ಬಂದಿದ್ದ ಅಂತ ಹೇಳಿ. ಅದ ಕನಸ್ರಿ. ಅಲ್ಲ, ಕನ್ಸಲ್ ಅಲ್ಲ ನೋಡಿದ್ದು. ನಾನು ಇಲ್ಲೇ ಇದೇ ಮನೇಲಿ. ಅಕ್ಕ ಚಾನ್ಸ ಇಲ್ಲ, ಅವ ದುಬೈನಾಗ ಅದಾನ. ಇಲ್ಲ ಕಣೋ, ಅಕ್ಕ ತಮ್ಮ ಇಬ್ರು ಸೇರಿ ನಿನ್ನ ಮಂಗನ್ ಮಾಡ್ತಾ ಇದ್ದಾರೆ. ಅವನು ಇಲ್ಲೇ ಇದ್ದಾನೆ. ಅಕ್ಕನು ತಮ್ಮನು ಸೇರಿ ನನ್ ತಮ್ಮನ್ ಮಂಗನ್ ಮಾಡ್ತಾ ಇದ್ದೀರಾ? ಅಕ್ಕ ಏನ್ ಮತ್ತೆ ಗಂಡ ಹೆಂಡತಿ ನಡು ಜಗಳ ಹಚ್ಚಕ್ ಬಂದೇನಿಲ್ಲ? ನೋಡು, ನೀ ಇವತ್ತ ಮನಿ ಖಾಲಿ ಮಾಡ. ಇನ್ನು ಮುಂದೆ ನೀ ನಮ್ಮ ಮನಿಗೆ ಬರಬೇಡ. ನನ್ನ ನಿನ್ನ ಸಂಬಂಧ ಕಟ್ ಮಾಡ. ಹಂಗಲ್ಲ ಕಣೋ. ಏನ್ ಹಂಗಲ್ಲ? ಏಯ್, ಈಗ ಅವನ್ನ ನೀನ್ ಕರೀತೀಯೋ ನಾನ್ ಕರೀಲೋ? ಅಕ್ಕ, ಅವ ದುಬೈನಾಗ ಅದಾನ, ಇಲ್ಲಿಲ್ಲ. ನಿಂಗೆ ಹೇಳಿದ್ರೆ ಅರ್ಥ ಆಗೋಲ್ತು. ಲೋ, ಹೋಗಿ ಮೇಲ್ಗಡೆ ರೂಮಲ್ಲಿ ಮಲ್ಕೊಂಡಿದೆ, ಹೋಗ್ ನೋಡು. ಕೋಣ ಗೊರ್ಕೆ ಹೊಡಿತಾ ಇದೆ. ಹೌದಾ? ನೋಡ್ತೀನಿ. ಏಯ್ ಬಾರ. ಹೋಗು. ನಿಂದ 25 ಲಕ್ಷ, 3 ನಾಮ, ತಿರುಪತಿ ಚೊಂಬು. ಆಕಾಶ ಗಾಯಿ ನನ್ನ. ಆಕಾಶ್! ಆಕಾಶ್! ಏಯ್ ಆಕಾಶ್! ಮಾಮರಿ,
Habibi, come to Dubai. ಓನಲ್ಲ ನೀನಲ್ಲ ಕಣ್ಮಣಿ ಮಾಲೀಕ ನೀನಲ್ಲ. ಬರ್ರಿ. ಓ ಪ್ರಿಯೇ, ನಾನು ನಿನ್ನ ಪ್ರಿಯಕರ. ನನಗೆ ನಿನ್ನ ಮೇಲೆ ಬಹಳ ದಿನಗಳಿಂದ ಪ್ರೇಮವಾಗಿದೆ. ಬಾ ನನ್ನನ್ನು ಸೇರು, ಪ್ರೇಮ ಬರಹ ಬರೆಯೋಣ. ನೀನೊಬ್ಬ ಮಜ್ನು ನಾನೊಬ್ಬ ಕಿಲೈಲ ನಿನ್ನ ನಮ್ ಲವ್ನ ಈ ಲೈಲಾ ಮಜ್ನು ಲವ್ ಸ್ಟೋರಿ ಎಲ್ಲ ಹೋಲಿಸ್ಬೇಡಮ್ಮ. ನಮ್ದೇನೋ ಇದ್ರು ಇಂಟರ್ನ್ಯಾಷನಲ್ ರೋಮಿಯೋ ಜೂಲಿಯಟ್ ಲವ್. ಥೂ ನಿನ್ ಲವ್ ಸ್ಟೋರಿ ನನ್ ಸಿಗಾಕ. ಮದುವೆ ಆದ್ಮೇಲೆ ಇದು ಡೈಲಿ ನನ್ನ ಹಿಂದೆ ಬಂದ್ರೆ 6 ನಂಬರ್ ಚಪ್ಪಲ್ ಹರಿತಾವ. ನಿಂತ ಹೇಳ್ಬಿಡ. Hello my lovely lady, how are you? How are you? Hello my lovely lady, how are you? How are you? ಕನ್ನಡ ಕಾನಲ್ವಾ ಕನ್ನಡಕ ಥೂ ಕನ್ನಡ. ನಿನ್ ಲವ್ ಸ್ಟೋರಿ ನನ್ ಸಿಗಾಕ. ಮೊದಲ ನಾನು ಲವ್ ಮಾಡ, ಆಮೇಲೆ ಏನಾರ ಸಿಗ್ಸುವಂತಿ. ಬಾ ಆಕ್ಷನ್. ನಾ ನಿಮ್ಗೆ ಅವತ್ತ ಹೇಳಿನಲ್ಲ, ನಿಮ್ ಕೆಲ್ಸ ನೀವು ನೋಡ್ಕೊರಿ, ನನ್ ಕೆಲ್ಸ. ಲುಕ್ ಆ ಕಡೆಯಿಂದ ಬರ್ಲಿ. ಆಕ್ಷನ್. ನಾ ನಿಮ್ಗೆ ಅವತ್ತ ಹೇಳಿನಲ್ಲ, ನಿಮ್ ಕೆಲ್ಸ ನೀವು ನೋಡ್ಕೊರಿ, ನನ್ ಕೆಲ್ಸ ನಾನ್ ನೋಡ್ಕೋತೀನಿ ಅಂತ ಹೇಳಿ. ನಾನು ಅದ ಕೆಲ್ಸದಾಗ ಬಿಜಿ ಇದನಲ್ಲ, ನಿನ್ ಫಾಲೋ ಮಾಡೋದು, ನಿನ್ ಲವ್ ಮಾಡೋದು. ನೋಡ್ರಿ ನನಗ್ ಜವಾಬ್ದಾರಿಗಳು ಜಾಸ್ತಿ ಅದಾವ. ನೋಡಮ್ಮ, ನಿನ್ ಜವಾಬ್ದಾರಿ ಏನಾದ್ರು ನಾ ಹೋಗ್ತೇನೆ. ನನಗ್ ಹೊರ್ಸ, ಹೌದಾ? ನನಗ್ ಹೊರ್ಸ ಅಂತ ಕೈ ಮಾಡಿದಾಗ ಅವಾಗ ಇಡ್ಲಿ ಸರ್ ಐತೆ. ಆಕ್ಷನ್. ಬೇಕಂದ್ರೆ ಹೇಳ್ರಿ, ನಾನ್ ನಿಮ್ಮನ್ನ ಹೊತ್ಕೋತೇನೆ. ಏ ಕೊಡ್ರಿ, ನಮ್ ಕಾಲೇಜಿಗೆ ಲೇಟ್ ಆಗುತ್ತಾ? ಬೇಕಾದ್ರೆ ನಿಮ್ಮನ್ನ ಹೊತ್ಕೋತೇನೆ. ಕೊಡ್ರಿ, ನಮ್ ಕಾಲೇಜಿಗೆ ಲೇಟ್ ಆಗುತ್ತಾ? ಓ ಮೈ ಗಾಡ್, ಈಕಿ ನನಗೆ ತಿಳಿಲ್ಲ ಅಂತ